ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಇವತ್ತು ಶ್ರೀ ಗುರುಚರಿತ್ರೆಯ 29ನೇ ಅಧ್ಯಾಯವನ್ನು ಪಾರಾಯಣ ಮಾಡೋಣ. ಬನ್ನಿ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ. ನಾಮಧಾರಕನು ಸಿದ್ಧನಿಗೆ ವಿನಂತಿಸುವನು. ದೇವ, ತ್ರಿವಿಕ್ರಮ ಭಾರತಿಯು ಶ್ರೀ ಗುರುವನ್ನು ಕುರಿತು ಭಸ್ಮ ಮಹಾತ್ಯವನ್ನು ಕೇಳಿದನು ಎಂದು ಈ ಮೊದಲು ಕಥೆಯನ್ನು ಹೇಳಿದಿರಿ. ಗುರುಗಳ ಚರಿತ್ರದಲ್ಲಿ ಮುಂದೆ ಕಥೆಯು ಹೇಗೆ ವರ್ತಿಸಿತು ಕೃಪಾಸಿಂಧುವೆ ಸಿದ್ಧಮುನಿಯೇ, ಅದನ್ನು ನಮಗೆ ವಿಸ್ತರಿಸಿ ಹೇಳುವುದಾಗಬೇಕು ಎಂದನು. ಹೀಗೆ ಶಿಷ್ಯಮಣಿಯು ವಿನಂತಿಸಿದನು. ಕೇಳಿ ಸಿದ್ಧನು ಪ್ರಸನ್ನ ಮುಖವುಳ್ಳವನಾದನು ಮತ್ತು ಭಸ್ಮ ಮಹಾತ್ಮ್ಯವನ್ನು ವಿಸ್ತರಿಸತೊಡಗಿದನು. ಶ್ರೀ ಗುರುಗಳ ತ್ರಿವಿಕ್ರಮನನ್ನು ಕುರಿತು ಭಸ್ಮ ಮಹಾತ್ಮ್ಯವನ್ನು ಕೇಳಿ, ಆದರೆ ಹೇಳುವೆ, ಒಮ್ಮನಿಂದ ಸಾವಧಾನ ಚಿತ್ತನಾಗಿ ಕೇಳು. ಪೂರ್ವಕಾಲದ ಕೃತಯುಗದಲ್ಲಿ ವಾಮದೇವನೆಂಬ ಹೆಸರಿನ ಒಬ್ಬ ಯೋಗಿ ಇದ್ದನು. ಜಗತ್ತಿನಲ್ಲಿ ಆತನು ಪ್ರಸಿದ್ಧ ಗುರುವಾಗಿ ಭೂಮಿಯ ಮೇಲೆ ವರ್ತಿಸುತ್ತಿದ್ದನು. ಅವನು ಶುದ್ಧನು, ಬುದ್ಧನು, ಬ್ರಹ್ಮಜ್ಞಾನಿಯೂ ಆಗಿದ್ದನು. ಮನೆ ಮಾರು ಹೆಂಡತಿಯನ್ನು ಬಿಟ್ಟುಕೊಟ್ಟಿದ್ದನು. ಕಾಮಕ್ರೋಧಾದಿಗಳನ್ನು ತ್ಯಜಿಸಿ ಪೃಥ್ವಿಯ ಮೇಲೆ ಸಂಚರಿಸುತ್ತಿದ್ದನು. ಸಂತುಷ್ಟನು, ನಿಸ್ಪೃಹನು, ಮೌನಿಯೂ ಆಗಿದ್ದನು. ಮೈತುಂಬ ಭಸ್ಮವನ್ನು ಹಚ್ಚುತ್ತಿದ್ದನು. ಜಟಾಧಾರಿಯಾದ ಮುನಿಯು ನಾರುಬಟ್ಟೆ, ವ್ಯಾಘ್ರಾಜನಗಳನ್ನು ಧರಿಸುವನು. ಇಂತಹ ಈ ಮುನಿಯು ಭೂಮಂಡಲದಲ್ಲಿರುವ ಹಲವಾರು ಕ್ಷೇತ್ರಗಳನ್ನು ಸಂಚರಿಸುತ್ತಾ ಮನುಷ್ಯ ಮಾತ್ರ ಸಂಚಾರವಿಲ್ಲದ ಕ್ರೌಂಚಾರಣ್ಯಕ್ಕೆ ಬಂದನು. ಅಲ್ಲಿ ಒಂದು ಭಯಾನಕವಾದ ಬ್ರಹ್ಮರಾಕ್ಷಸವಿತ್ತು. ಅದು ಮನುಷ್ಯರೇ ಮೊದಲಾಗಿ ಅನೇಕ ಜೀವಗಳನ್ನು ತಿನ್ನುತ್ತಿತ್ತು. ಇಂತಹ ಕಟ್ಟಡವಿಗೆ ವಾಮದೇವನು ತಿರುಗಾಡುತ್ತಾ ಹೋದನು. ಬ್ರಹ್ಮರಾಕ್ಷಸನು ಅವನನ್ನು ನೋಡಿದನು. ತಿನ್ನಬೇಕೆಂದು ಧಾವಿಸಿ ಆತನ ಮೇಲೆ ಬಂದನು. ರಾಕ್ಷಸವು ಹಸುವಿನಿಂದ ಪೀಡಿತವಾಗಿತ್ತು. ಅದಕ್ಕಾಗಿ ತಿನ್ನಬೇಕೆಂದು ಬಂತು. ಕರಕರನೆ ಹಲ್ಲು ತಿನ್ನುತ್ತಿತ್ತು. ಆ ಎಂದು ಬಾಯಿ ತೆರೆದು ಹತ್ತಿರ ಬಂತು. ರಾಕ್ಷಸವು ಬರುವುದನ್ನು ಕಂಡು ಶಾಂತಾತ್ಮನಾದ ವಾಮದೇವನು ಸ್ವಲ್ಪವೂ ಭಯ ಹೊಂದಲಿಲ್ಲ. ನಿಶಂಕ ಮನದಿಂದ ಕದಲದೆ ಅಲ್ಲಿಯೇ ನಿಂತುಕೊಂಡನು. ರಾಕ್ಷಸವು ಅವನ ಹತ್ತಿರ ಬಂತು. ಒಳ್ಳೆಯ ಆಹಾರವು ದೊರಕಿತೆಂದು ಅದಕ್ಕೆ ಬಹಳ ಸಂತೋಷವಾಯಿತು. ತಿನ್ನುವ ಆಕಾಂಕ್ಷೆಯಿಂದ ಒಂದು ಹಿಡಿದು ಅಪ್ಪಿಕೊಂಡಿತು. ಮುನೀಶ್ವರನನ್ನು ಆಲಂಗಿಸಿದೊಡನೆ ವಾಮದೇವನ ಮೈಮೇಲೆ ಇದ್ದ ಭಸ್ಮವು ರಾಕ್ಷಸನಿಗೆ ತಗುಲಿತು. ಅದಕ್ಕೆ ಜ್ಞಾನವು ದೊರಕಿತು. ಹಿಂದಿನ ಜನ್ಮಗಳ ಜಾತಿಸ್ಮರಣೆ ಉಂಟಾಯಿತು. ಪಾಪಗಳೆಲ್ಲ ಸುಟ್ಟು ಹೋದವು. ರಾಕ್ಷಸನು ಮಹಾಜ್ಞಾನಿಯಾದನು. ಚಿಂತಾಮಣಿಯ ಸ್ಪರ್ಶದಿಂದ ಲೋಹವು ಬಂಗಾರವಾದಂತೆ, ಮಾನಸ ಸರೋವರಕ್ಕೆ ಹೋದ ಕಾಗೆಯು ಹಂಸವಾದಂತೆ, ಅಮೃತವನ್ನು ಕುಡಿದ ಮನುಷ್ಯನು ದೇವತ್ವವನ್ನು ಹೊಂದಿದಂತೆ, ಜಾಂಬೂ ನದಿಯಲ್ಲಿ ಮಣ್ಣನ್ನು ಚೆಲ್ಲಲು ಕೂಡಲೇ ಬಂಗಾರವಾದಂತೆ, ಮುನೀಶ್ವರನ ಅಂಗಸ್ಪರ್ಶದಿಂದ ಪಾಪಿಯಾದವನು ಪವಿತ್ರನಾದನು. ಸತ್ಪುರುಷರ ದರ್ಶನವು ದುರ್ಲಭವಾದುದು. ಆದ್ದರಿಂದ ಎಲ್ಲ ಮನೋರಥಗಳು ಪೂರ್ಣವಾಗುವು. ಶ್ರೀ ಗುರುಗಳ ಚರಣಸ್ಪರ್ಶದಿಂದ ಮನುಷ್ಯನು ಪಾಪದಿಂದ ಮುಕ್ತನಾಗುವನು. ಬ್ರಹ್ಮರಾಕ್ಷಸವು ಭಯಾನಕವಾದುದು. ಅದರ ಹಸಿವೆಯನ್ನೇನು ಹೇಳಲಿ. ಆನೆ, ಕುದುರೆ, ಮನುಷ್ಯ ಮೊದಲಾದ ಪ್ರಾಣಿಗಳನ್ನೆಲ್ಲ ನಿತ್ಯವೂ ಆಹಾರ ಮಾಡುವುದು. ಇಷ್ಟೆಲ್ಲ ತಿಂದಾಗಿಯೂ ಅದರ ಹಸಿವೆಯು ಹಿಂಗುತ್ತಿರಲಿಲ್ಲ. ಸಮುದ್ರದ ನೀರನ್ನೆಲ್ಲ ಕುಡಿದರೂ ಅದರ ಬಾಯಾರಿಕೆಯು ತಡೆಯುತ್ತಿರಲಿಲ್ಲ. ಇಂತಹ ಪಾಪಿಷ್ಟ ರಾಕ್ಷಸನು ಮುನಿಯ ಅಂಗಸ್ಪರ್ಶದೊಡನೆ ಹಸಿವೆ, ನೀರಡಿಕೆ, ತಳಮಳಿಕೆ ಎಲ್ಲವನ್ನೂ ಹೋಗಿ ಜ್ಞಾನಿಯಾದನು. ಜ್ಞಾನಿಯಾಗಿ ಮುನೀಶ್ವರನ ಚರಣಕಮಲಗಳಿಗೆ ವಂದಿಸಿ, ರಕ್ಷಿಸು ರಕ್ಷಿಸು ಗುರು ಶಿರೋಮಣಿಯೇ, ನೀನು ಸಾಕ್ಷಾತ್ ಈಶ್ವರನು. ಕೃಪಾಸಿಂಧುವೆ ಮುನಿವರ, ಭಯಂಕರವಾದ ಭವಸಾಗರದಲ್ಲಿ ಮುಳುಗಿರುವೆ. ಪಾರುಗೊಳಿಸು ಸ್ವಾಮಿ. ನಿನ್ನ ದರ್ಶನ ಮಾತ್ರದಿಂದಲೇ ನನ್ನ ಪಾಪರಾಶಿಗಳು ಸುಟ್ಟು ಹೋದವು. ನೀನು ಭಕ್ತರಿಗೆ ಕೃಪಾವಂತನಾಗಿರುವಿ. ಜಗದ್ಗುರುವೇ, ಉದ್ಧರಿಸು. ಇಂತೂ ರಾಕ್ಷಸನು ಮುನಿವರನನ್ನು ಬೇಡಿಕೊಂಡನು. ಕೃಪಾ ಸಮುದ್ರನಾದ ವಾಮದೇವನು ಆಗ ಅವನನ್ನು ಕೇಳತೊಡಗಿದನು. ವಾಮದೇವನು ರಾಕ್ಷಸನನ್ನು ಕುರಿತು, ನೀನು ಯಾರು, ಯಾವ ವಂಶದವನು, ಮನುಷ್ಯ ಮಾತ್ರರ ಸಂಪರ್ಕವಿಲ್ಲದ ಈ ಕಟ್ಟಡವಿಯಲ್ಲಿ ವಾಸಿಸಲು ಕಾರಣವೇನು ಎಂದು ವಿಚಾರಿಸಿದನು. ಮುನಿವಚನವನ್ನು ಕೇಳಿ ಬ್ರಹ್ಮರಾಕ್ಷಸನು ನಮಿಸಿ, ತ್ರಿವಿಕ್ರಮ, ಮುನಿರಾಯ, ಕೇಳು ಎಂದು ಕೈ ಜೋಡಿಸಿಕೊಂಡು ವಿಜ್ಞಾಪನೆ ಮಾಡಿಕೊಂಡಿತು. ರಾಕ್ಷಸವು ಆಗ, ಸ್ವಾಮಿ, ನನಗೆ ಎಲ್ಲವೂ ಜ್ಞಾನವಾಯಿತು. ಅನಂತ ಕಾಲದಿಂದ ಪೂರ್ವಾಪರ ಜಾತಿ ಸ್ಮರಣೆಯುಂಟಾಯಿತು. ಅವುಗಳಲ್ಲಿ ಉತ್ಕೃಷ್ಟವಾದ 25 ಜನ್ಮಗಳು ನನ್ನ ದೋಷಗಳು ಸ್ವಾಮಿ. ವಾಮದೇವನೇ, ನನಗೆ ಸ್ಪಷ್ಟವಾಗಿ ಬೆಳಕು ತೋರಿದೆ. 25ರ ಮೊದಲನೆಯ ಜನ್ಮದಲ್ಲಿ ನಾನು ಯಮನ ದೇಶದಲ್ಲಿ ಅರಸನಾಗಿದ್ದೆನು. ನನ್ನ ಹೆಸರು ದುರ್ಜಯ ಎಂಬುದಾಗಿತ್ತು. ದುರಾಚಾರಿಯಾಗಿ ವರ್ತಿಸಿದನು. ಎಷ್ಟೋ ಜನರನ್ನು ಹೊಡೆದನು. ಪ್ರಜೆಗಳನ್ನು ಪೀಡಿಸಿದನು. ಹಲವು ಸ್ತ್ರೀಯರನ್ನು ವರಿಸಿದನು. ಇದೆಲ್ಲವೂ ರಾಜ್ಯ ಮದದಿಂದ ಆಯಿತು. ಈ ವಿವಾಹಿತ ಸ್ತ್ರೀಯರ ಹೊರತು ಬಲಾತ್ಕಾರದಿಂದ ಎಷ್ಟೋ ಸ್ತ್ರೀಯಗಳನ್ನು ಹಿಡಿದೆನು. ಅವರಿಗೆ ಒಂದು ದಿನ ಮಾತ್ರ ರತಿಸುಖವನ್ನು ಕೊಡುವೆ. ಮರಳಿ ಅವರನ್ನು ಭೋಗಿಸುತ್ತಿರಲಿಲ್ಲ. ಒಂದು ದಿನ ಒಬ್ಬಳನ್ನು ಭೋಗಿಸಿ ಅವಳನ್ನು ಅಂತಃಗೃಹದಲ್ಲಿ ಇರಿಸುತ್ತಿದ್ದೆ. ಮರಳಿ ಅವಳನ್ನು ನೋಡುತ್ತಿರಲಿಲ್ಲ. ಹೀಗೆ ಎಷ್ಟೋ ಜನ ಸ್ತ್ರೀಯರನ್ನು ನಾನು ಅಂತಃಗೃಹದಲ್ಲಿ ಇಟ್ಟಿದ್ದೇನೆ. ನಾನು ಅವರಿಗೆ ಮರಳಿ ದರ್ಶನ ಕೊಡುವುದಿಲ್ಲವೆಂದು ಹಗಲಿರುಳು ನನ್ನನ್ನು ಶಪಿಸುತ್ತಿದ್ದಾರೆ. ಎಲ್ಲ ರಾಜರನ್ನು ಗೆದ್ದು ಸ್ತ್ರೀಯರನ್ನು ಹಿಡಿದು ತರುವೆ. ಒಂದು ದಿನ ಒಬ್ಬಳನ್ನು ಭೋಗಿಸಿ ಅಂತಃಗೃಹದಲ್ಲಿ ಇಡುತ್ತಿದ್ದೆ. ರೂಪವತಿಯು ಕಂಡೊಡನೆ ಬಲಾತ್ಕಾರದಿಂದ ಅವಳನ್ನು ತಂದು ಭೋಗ ಕೊಡುತ್ತಿದ್ದೆ. ಸಂತೋಷದಿಂದ ಬಾರದವರನ್ನು ದ್ರವ್ಯ ಕೊಟ್ಟು ತರುತ್ತಿದ್ದೆ. ನನ್ನ ದೇಶದಲ್ಲಿದ್ದ ಬ್ರಾಹ್ಮಣರೆಲ್ಲರೂ ಪರದೇಶಗಳಿಗೆ ಹೋಗಿ ವಾಸಿಸುತ್ತಿದ್ದರು. ಆದಾಗ್ಯೂ
ಅವರ ಸ್ತ್ರೀಯರನ್ನು ತರಿಸಿ ಉನ್ಮತ್ತದನದಿಂದ ಭೋಗಿಸುತ್ತಿದ್ದೆ. ಪತಿವ್ರತೆ ಸುವಾಸಿನಿಯರನ್ನು, ಮುಖ್ಯವಾಗಿ ವಿಧವೆಯರನ್ನು ಹಿಡಿದು ತರಿಸುತ್ತಿದ್ದೆ. ಅವರನ್ನು ಮುಟ್ಟಾದವರನ್ನು ಕೂಡ ಉನ್ಮತ್ತನಾಗಿ ಭೋಗಿಸುತ್ತಲಿದ್ದೆ. ವಿವಾಹವಾಗದ ಕನ್ಯರನ್ನು ಬಲಾತ್ಕಾರದಿಂದ ಭೋಗಿಸುತ್ತಿದ್ದೆ. ಈ ವಿಧವಾಗಿ ಮದಾಂಧತೆಯಿಂದ ಎಲ್ಲ ದೇಶಕ್ಕೂ ಉಪದ್ರವವನ್ನುಂಟು ಮಾಡುತ್ತಿದ್ದೆ. 300 ಬ್ರಾಹ್ಮಣ ಸ್ತ್ರೀಯರನ್ನು, 400 ಕ್ಷತ್ರಿಯರನ್ನು, 600 ವೈಶ್ಯರನ್ನು, 1000 ಶೂದ್ರ ಸ್ತ್ರೀಯರನ್ನು ವರಿಸಿದೆನು. 100 ಚಾಂಡಾಲಿನಿಯರನ್ನು, 1000 ಭಿಕ್ಷಣಿಯರನ್ನು, 500 ಸ್ತ್ರೀಯರನ್ನು, ಡೊಂಬರನ್ನು, 400 ಅಗಸಗಿತ್ತಿಯರನ್ನು ವರಿಸಿದ್ದೆ. ಲೆಕ್ಕವಿಲ್ಲದಷ್ಟು ವೈಶ್ಯರನ್ನು ನಾನು ಉನ್ಮತ್ತರಾಗಿ ಭೋಗಿಸಿದ್ದೆ. ಆದಾಗ್ಯೂ ಸ್ವಾಮಿ, ನನ್ನ ಮನಸ್ಸಿನ ತೃಪ್ತತೆಯಾಗಲಿಲ್ಲ. ಇಷ್ಟು ಸ್ತ್ರೀಯರನ್ನು ಭೋಗಿಸಿದ್ದಾಗ್ಯೂ ನನ್ನ ವಿಷಯಾಸಕ್ತ ಮನಸ್ಸು ಸಂತುಷ್ಟವಾಗಲಿಲ್ಲ. ಆದ್ದರಿಂದ ಉನ್ಮತ್ತನಾಗಿ ನಿತ್ಯವೂ ಮದ್ಯಪಾನ ಮಾಡುತ್ತಿದ್ದೆ. ಇಂತೂ ನಾನು ಆಚರಣೆ ಮಾಡುತ್ತಿರುವಾಗ ಕ್ಷಯರೋಗದಿಂದ ವ್ಯಾಧಿಷ್ಠನಾದೆನು. ಆಗ ಸ್ವಾಮಿ, ಪರರಾಷ್ಟ್ರದವರು ಸಾಗಿ ಬಂದು ನಮ್ಮ ರಾಜ್ಯವನ್ನು ಗೆದ್ದುಕೊಂಡರು. ಇಂತೂ ನನಗೆ ಮರಣ ಉಂಟಾಯಿತು. ದೂತರು ನನ್ನನ್ನು ಯಮಪುರಕ್ಕೆ ಒಯ್ದರು, ನರಕದಲ್ಲಿ ಹಾಕಿದರು. ದೇವತೆಗಳ 1,000 ವರ್ಷಗಳ ಗುಂಪು 10 ಸಲ ತಿರುಗುವಷ್ಟು ಅವಧಿಯವರೆಗೆ ಪಿತೃಸಹಿತ ನಾನು ನರಕವನ್ನು ಭೋಗಿಸಿದೆನು. ಅನಂತರ ಪ್ರೇತವಂಶದಲ್ಲಿ ಹುಟ್ಟಿದೆನು. ಆಗ ನನ್ನ ದೇಹವು ವಿದ್ರೂಪವಾಗಿತ್ತು. ನನ್ನ ಮೈಗೆ ಸಾವಿರಾರು ಜನನೇಂದ್ರಿಯಗಳು ಹತ್ತಿಕೊಂಡವು. ಇಂತೂ ದೇವತೆಗಳ 100 ವರ್ಷಗಳ ಕ್ಷುಧಾರ್ತನಾಗಿ ಬಹಳೇ ಕಷ್ಟಪಟ್ಟೆನು. ಮತ್ತೆ ಯಮಪಂಥವನ್ನು ಹೊಂದಿ ಅನಂತರ ಕಷ್ಟಗಳನ್ನು ಅಲ್ಲಿಯೂ ಭೋಗಿಸಿದೆನು. ಜೀವ ಹಿಂಸೆ ಮಾಡುವ ಹುಲಿಯ ಜನ್ಮವು ನನಗೆ 2ನೆಯದು, ಹೆಬ್ಬಾವಿನ ಜನ್ಮವು 3ನೆಯದು, 4ನೆಯದು ತೋಳನಾಗಿ ಹುಟ್ಟಿದ್ದೆ. 5ನೆಯ ಜನ್ಮಕ್ಕೆ ಊರ ಹಂದಿಯಾದೆ. 6ನೆಯ ಜನ್ಮಕ್ಕೆ ಓತಿಕಾಟವಾಗಿ ಹುಟ್ಟಿದೆನು. 7ನೆಯ ಜನ್ಮಕ್ಕೆ ನಾಯಿಯು, 8ನೆಯದಕ್ಕೆ ಬುದ್ಧಿಗೇಡಿಯಾದ ನರಿಯು, 9ನೆಯ ಜನ್ಮಕ್ಕೆ ಚಿಗರೆಯು, 10ನೆಯ ಮೊಲವೂ ಆಗಿ ಹುಟ್ಟಿದೆನು. ಮಂಗನ ಜನ್ಮವು 11ನೆಯದು, 12ನೆಯದಕ್ಕೆ ಹದ್ದಿನ ಜನ್ಮವು ಹೊಂದಿದೆನು. 13ನೆಯ ಜನ್ಮಕ್ಕೆ ಮುಂಗುಲಿಯಾಗಿ, 14ನೆಯ ಜನ್ಮಕ್ಕೆ ಕಾಗೆಯಾಗಿ ಹುಟ್ಟಿದೆನು. 15ನೆಯದು ಕರಡಿಯದು, 16ನೆಯದು ಕಾಡುಕೋಳಿಯದು ಜನ್ಮಗಳು ದೊರೆತವು. 17ನೆಯ ಜನ್ಮದಲ್ಲಿ ಕುರುಡ ಕತ್ತೆಯು, 18ನೆಯ ಜನ್ಮಕ್ಕೆ ಮಾರ್ಜಾಲ ಅಂದರೆ ಬೆಕ್ಕು ಆಗಿ ಹುಟ್ಟಿದೆನು. 19ನೆಯ ಜನ್ಮಕ್ಕೆ ಕಪ್ಪೆಯಾದೆನು. ಆಮೆಯ ಜನ್ಮವು 20ನೆಯದು, 21ಕ್ಕೆ ಮೀನು ಆಗಿ ಹುಟ್ಟಿದೆನು. 22ನೆಯ ಜನ್ಮಕ್ಕೆ ಕಳ್ಳ ಇಲಿಯಾದೆ. ಮತ್ತು 23ನೆಯ ಜನ್ಮವು ಹಗಲು ಗರುಡ ಕಿವುಡನಾದ ಗೂಬೆಯ ಜನ್ಮವನ್ನು ಹೊಂದಿದೆನು. 24ನೆಯ ಜನ್ಮವು ತಾಮಸಿಯಾದ ಆನೆಯಾಯಿತು. ಮತ್ತು 25ನೆಯ ಜನ್ಮಕ್ಕೆ ಬ್ರಹ್ಮ ರಾಕ್ಷಸನಾದೆನು. ಯಾವಾಗಲೂ ಹಸಿವೆಯಿಂದ ಕಂಗಾಲಾದವನು, ಅದರಿಂದ ಕಷ್ಟಪಡುತ್ತಾ ನಿರಾಹಾರಿಯಾಗಿಯೂ ಅರಣ್ಯವಾಸಿಯಾಗಿಯೂ ವರ್ತಿಸುತ್ತಿದ್ದೆ. ನಿನ್ನನ್ನು ನೋಡಿದೊಡನೆ ಅಂತಃಕರಣದಲ್ಲಿ ತಿನ್ನಬೇಕೆಂಬ ಬಯಕೆ ಉಂಟಾಯಿತು. ಅದಕ್ಕಾಗಿಯೇ ಪಾಪಿಯಾದ ನಾನು ಧಾವಿಸಿ ಬಂದೆನು. ನಿನ್ನ ಮೈ ತಗಲಿದೊಡನೆ ಈಗ ಜಾತಿ ಸ್ಮರಣೆಯುಂಟಾಯಿತು. ಅದರಿಂದ ಸ್ವಾಮಿ, ಸಾವಿರಾರು ಜನ್ಮಗಳ ದುಷ್ಕೃತ್ಯವು ತೋರತೊಡಗಿದೆ. ಈಗ ನನಗೆ ಜನ್ಮವು ಸಾಕಾಗಿದೆ. ನಿನ್ನ ಅನುಗ್ರಹದಿಂದ ನಾನು ಉದ್ಧಾರವಾಗುವೆ. ಕಾರ್ಗತ್ತಲೆಯ ಈ ಸಂಸಾರದ ಕಷ್ಟವನ್ನು ಇನ್ನು ಮುಗಿಸಿಬಿಡು. ನೀನು ವಿಶ್ವತಾರಕನು, ಅಂತೆ ನನಗೆ ದರ್ಶನ ಕೊಟ್ಟೆ. ನಿನ್ನ ದರ್ಶನ ಸ್ಪರ್ಶ ಮಹಿಮೆಯು ಅಗಾಧವಾಗಿದೆ. ಸ್ಪರ್ಶಿಸಿದ ಕೂಡಲೇ ಜ್ಞಾನ ಉಂಟಾಯಿತು. ಭೂಮಿಯ ಮೇಲೆ ಮನುಷ್ಯರಿದ್ದಂತೆ ಯತಿಯಾದ ನಿನ್ನ ರೂಪವು ತೋರುವುದು. ಆದಾಗ್ಯೂ ಸ್ವಾಮಿ, ನಿನ್ನ ಮಹಿಮೆಯು ನಿರುಪಮವಾದ ಖ್ಯಾತಿಯುಳ್ಳದ್ದಾಗಿದೆ. ಮಹಾಪಾಪಿಯೂ ದುರಾಚಾರಿಯೂ ಆದ ನಾನು ವನಾಂತರದಲ್ಲಿದ್ದೆನು. ಇಂತಹ ನನಗೆ ನಿನ್ನ ಅಂಗಸ್ಪರ್ಶವಾಯಿತು. ಅದರಿಂದ ನನಗೆ ಯಾವತ್ತೂ ಜನ್ಮಗಳು ಉಂಟಾಯಿತು. ಅಗಾಧವಾದ ಮಹಿಮೆಯು ನಿನ್ನಲ್ಲಿದೆ. ಈ ಜಗತ್ತಿನಲ್ಲಿ ನೀನು ಈಶ್ವರನಾಗಿರುವೆ. ಸ್ವಾಮಿ ವಾಮದೇವ, ಇಂತಹ ನೀನು ನಮ್ಮ ಉದ್ಧಾರಕ್ಕಾಗಿ ಬಂದಿರುವಿ. ಹೀಗೆಂದು ರಾಕ್ಷಸನ ನುಡಿಯಲು ವಾಮದೇವನು ಸಂತೋಷದಿಂದ ಹೇಳಿದನು. ನನ್ನ ಮೈಗೆ ಹತ್ತಿದ ಭಸ್ಮದ ಮಹಿಮೆಯು ಇಂತಿದೆ. ನನ್ನ ಸರ್ವಾಂಗವೂ ಭಸ್ಮಾಂಕಿತವಾಗಿದೆ. ನಿನ್ನ ಮೈಗೆ ತೀರಾ ತುಸು ತಗಲಿದೆ ಅಷ್ಟೇ. ಅಷ್ಟರಿಂದಲೇ ನಿನಗೆ ಜಾಗೃತಿಯುಂಟಾಯಿತು. 100 ಜನ್ಮಾಂತರಗಳ ಜ್ಞಾನವು ಪ್ರಕಾಶಿತವಾಯಿತು. ಭಸ್ಮ ಮಹಿಮೆಯು ಅಪರಿಮಿತವಾಗಿದೆ. ಬ್ರಹ್ಮನೇ ಮೊದಲಾದ ದೇವತೆಗಳಿಗೂ ಅಗೋಚರವಾಗಿದೆ. ಈ ಕಾರಣದಿಂದ ಮಹಾದೇವನು ಸರ್ವಾಂಗಕ್ಕೂ ಆಭರಣವನ್ನಾಗಿ ಮಾಡಿಕೊಂಡಿರುವನು. ಈಶ್ವರನು ವಂದಿಸಿದ ವಸ್ತುವನ್ನು ವರ್ಣಿಸುವುದು ನಮಗೆ ಅಶಕ್ಯವಾಗಿದೆ. ಭಸ್ಮ ಮಹಿಮೆಯನ್ನು ವ್ಯೋಮಕೇಶಿಯಾದ ಶಂಕರನೇ ಬಲ್ಲನು. ನೀನು ನಮ್ಮನ್ನು ಕೇಳುತ್ತಿದ್ದರೆ ಒಂದು ದೃಷ್ಟಾಂತವನ್ನು ಹೇಳುವೆ. ಭಸ್ಮದ ಅಪಾರ ಮಹಿಮೆಯನ್ನು ನಾವು ಕಣ್ಮುಟ್ಟ ಕಂಡಿರುವೆವು. ದ್ರವಿಡ ದೇಶದಲ್ಲಿ ಒಬ್ಬ ಬ್ರಾಹ್ಮಣನು ವಾಸವಾಗಿದ್ದನು. ಅವನು ಆಚಾರಹೀನನು, ಯಾವಾಗಲೂ ಶೂದ್ರ ಸ್ತ್ರೀಯರೊಡನೆ ಬೆರೆತಿರುವನು, ಕರ್ಮಭ್ರಷ್ಟನಾಗಿ ವರ್ತಿಸುತ್ತಿದ್ದನು. ಬ್ರಾಹ್ಮಣ ಜಾತಿಯ ಜನರನ್ನೆಲ್ಲ ಕೂಡಿಕೊಂಡು ಆ ಬ್ರಾಹ್ಮಣನು ಬಹಿಷ್ಕರಿಸಿದರು. ತಾಯಿ, ತಂದೆ, ಬಂಧುವರ್ಗವು, ಆಪ್ತೇಷ್ಟರು ಎಲ್ಲರೂ ಅವನನ್ನು ತ್ಯಜಿಸಿದರು. ಇಂತಹ ಬ್ರಾಹ್ಮಣನು ಆಚಾರಹೀನನೆಂದು ಪ್ರಖ್ಯಾತನಾಗಿದ್ದನು. ಶೂದ್ರ ಸ್ತ್ರೀಯರನ್ನು ಮಾಡಿಕೊಂಡು ಕಾಲಕ್ರಮೇಣ
ಮಾಡುತ್ತಿದ್ದರೊಡನೆ ಉನ್ಮತ್ತತೆಯಿಂದ ವ್ಯಭಿಚಾರ ಮಾಡುತ್ತಿದ್ದನು. ಹೀಗಿರುತ್ತಿರಲು ಒಂದು ದಿನ ರಾತ್ರಿ ಅವನು ವ್ಯಭಿಚಾರ ಮತ್ತು ಕಳವು ಮಾಡಲು ಹೋಗಿದ್ದನು. ಆಗ ಒಬ್ಬ ಶೂದ್ರನ ಕೈಗೆ ಸಿಕ್ಕು ವಧಿಸಲ್ಪಟ್ಟನು. ಬ್ರಾಹ್ಮಣನನ್ನು ವಧಿಸಿದವನು ಅದೇ ರಾತ್ರಿಯಲ್ಲಿ ಎಳೆದೊಯ್ದು ಊರ ಹೊರಗಿನ ಹೊಲಸು ಸ್ಥಳದಲ್ಲಿ ಚೆಲ್ಲಿದರು. ಪಟ್ಟಣದೊಳಗಿನ ಒಂದು ನಾಯಿಯು ಭಸ್ಮದ ಮೇಲೆ ಕುಳಿತಿತ್ತು. ಅದು ಅತ್ಯಂತ ಹಸಿದಿರುವಾಗ ಹೆಣದ ಹೊಲಸು ವಾಸನೆಯನ್ನು ಲಕ್ಷಿಸಿ ಹೋಯಿತು. ಆಗ ಆ ಬ್ರಾಹ್ಮಣ ದೇಹವನ್ನು ನೋಡಿತು, ತಿನ್ನಲು ಕೂಡಲೇ ಹೋಯಿತು ಮತ್ತು ಒಳ್ಳೆ ಹರ್ಷದಿಂದ ಹೆಣದ ಮೇಲೆ ಕುಳಿತು ಹಸಿವೆಯನ್ನು ಅಡಗಿಸಿಕೊಳ್ಳುತ್ತಲಿತ್ತು. ನಾಯಿಯ ಹೊಟ್ಟೆಗೆ ಭಸ್ಮವು ಹತ್ತಿತು. ಅದು ಈಗ ಹೆಣದ ಹಣೆ, ಎದೆ, ಭುಜ ಮೊದಲಾದ ಭಾಗಗಳಿಗೆ ತಗುಲಿತ್ತು. ಬ್ರಾಹ್ಮಣನ ಪ್ರಾಣೋತ್ಕ್ರಮಣವಾದಾಗ ಅವನನ್ನು ಯಮದೂತರು ಎಳೆದೊಯ್ಯುತ್ತಿದ್ದರು. ಆಗಾಗ ಹೊಡೆಯುತ್ತಿದ್ದರು, ಹಲವು ಬಗೆಯಿಂದ ಪೀಡಿಸುತ್ತಿದ್ದರು. ಕೈಲಾಸಪುರದ ಶಿವದೂತರು ಆ ಪ್ರೇತವನ್ನು ಕಂಡುಬಂದರು. ಸರ್ವಾಂಗಕ್ಕೂ ಭಸ್ಮವನ್ನು ಲೇಪಿಸಲಾದ ಹೆಣವನ್ನು ಅದಾರು ಒಯ್ದರು, ಈತನು ಶಿವಪುರಕ್ಕೆ ತಕ್ಕವನು. ಯಮದೂತರು ಅದೇಕೆ ಒಯ್ದರು ಹೀಗೆನ್ನುತ್ತಾ ಯಮದೂತರನ್ನು ಹೊಡೆಯಲು ಬೇಗನೆ ಧಾವಿಸಿದರು. ಶಿವದೂತರು ಬಂದುದನ್ನು ಕಂಡು ಯಮದೂತರು ಓಡಿದರು. ಆ ಬ್ರಾಹ್ಮಣನನ್ನು ಬಿಟ್ಟು ಯಮಪುರಕ್ಕೆ ಹೋದರು. ಹೋಗಿ ಯಮನಿಗೆ ಹೇಳಿದರು, ನಾವು ಭೂಮಿಗೆ ಹೋಗಿದ್ದೆವು. ಅಘೋರ ರೂಪದಿಂದ ಒಬ್ಬ ಪಾಪಿಯನ್ನು ತರಲು ಹತ್ತಿದ್ದೆವು. ಅದನ್ನು ಕಂಡು ಶಿವದೂತರು ನಮ್ಮನ್ನು ಹೊಡೆಯಲು ಧಾವಿಸಿ ಬಂದರು. ಹೆಣವನ್ನು ಕಸಿದುಕೊಂಡರಲ್ಲದೆ ನಮ್ಮನ್ನು ವಧಿಸುತ್ತಿದ್ದರು. ಇನ್ನು ನಮಗೇನು ಗತಿ? ಭೂಮಿಯ ಮೇಲೆ ಎಂದೂ ಹೋಗದಂತಾಯಿತು. ನಮ್ಮನ್ನು ಕಂಡೊಡನೆ ಶಿವದೂತರು ಹೊಡೆಯುವರು ಎಂದು ಯಮಧರ್ಮನಿಗೆ ತಿಳಿಸಿದನು. ದೂತರ ಮಾತು ಕೇಳಿ ಯಮಧರ್ಮನಿಗೆ ಸಿಟ್ಟು ಬಂತು. ಅವನು ಆ ಕ್ಷಣವೇ ಶಿವದೂತರ ಬಳಿ ಹೋದನು. ಯಮನು, ನನ್ನ ದೂತರನ್ನು ಹೊಡೆದ ಕಾರಣವೇನು? ಆ ಪಾಪಿಯನ್ನು ಕಸಿದುಕೊಂಡು ಅವನನ್ನೇಕೆ ಶಿವಮಂದಿರಕ್ಕೆ ಒಯ್ಯುತ್ತಿದ್ದೀರಿ? ಈತನ ಪಾಪಗಳು ತೀವ್ರ ಪ್ರಬಲವಾಗಿದೆ. ನದಿಯೊಳಗಿನ ಕಣಕ್ಕಿಂತಲೂ ಅವು ಹೆಚ್ಚಾಗಿವೆ. ಅಲ್ಲದೆ ಭಯಂಕರ ರೂಪವಾಗಿದೆ. ಈತನು ಶಿವಪುರಕ್ಕೆ ತಕ್ಕವನಲ್ಲ. ಈತನನ್ನು ತಿಳಿಗೇಡಿತನದಿಂದ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಸುಳ್ಳೇ ಏಕೆ ಒಯ್ಯುವಿರಿ ಎಂದು ಸಿಟ್ಟಿನಿಂದ ನುಡಿದನು. ಆಗ ಶಿವದೂತರು ಯಮನನ್ನು ಕುರಿತು ಸವಿಸ್ತಾರವಾಗಿ ಹೇಳತೊಡಗಿದರು. ಪ್ರೇತದ ಹಣೆಗೆ ಗುರುತಿಗಾಗಿ ಭಸ್ಮವಿತ್ತು. ಎದೆ, ಹಣೆ, ರಟ್ಟೆ, ಮುಂಗೈಗಳಲ್ಲಿ ಭಸ್ಮದ ಮುದ್ರೆಗಳುಳ್ಳ ಈತನನ್ನು ನಿನ್ನ ದೂತರು ಯಾಕೆ ಮುಟ್ಟಿದರು? ಭಸ್ಮಧಾರಿಯಾದ ಮನುಷ್ಯರ ಜೀವವನ್ನು ಶಾಶ್ವತವಾಗಿರಲು ಕೈಲಾಸಕ್ಕೆ ತರಬೇಕೆಂದು ನಮ್ಮ ಸ್ವಾಮಿಯ ಆಜ್ಞೆ ಇರುವುದು. ಹಣೆಯ ಮೇಲೆ ಭಸ್ಮವಿತ್ತಿರಲು ನಿನ್ನ ದೂತರು ಅದೆಂತು ಮುಟ್ಟಿದರು? ತಾತ್ಕಾಲವೇ ಅವರನ್ನು ವಧಿಸುತ್ತಿದ್ದೆವು, ಧರ್ಮಕ್ಕಾಗಿ ಬಿಟ್ಟಿರುವೆವು. ಮುಂದಾದರೂ ನಿಮ್ಮ ದೂತರು ಚೆನ್ನಾಗಿ ವರ್ತಿಸುವಂತೆ ಈಗ ನೀವು ಅವರಿಗೆ ಬುದ್ಧಿ ಹೇಳಿರಿ. ಅಂದರೆ ಭಸ್ಮಾಂಕಿತರಾದ ನರರನ್ನು ನೀವು ತರಕೂಡದೆಂದು ತಿಳಿಸಿರಿ. ಭಸ್ಮಧಾರಿಗಳಾದ ಶಿವದೂತರಿಗೆ ಯಾವ ದೋಷವೂ ತಟ್ಟುವುದಿಲ್ಲ. ಅವರು ಹೇಗಿದ್ದರೂ ಕೈಲಾಸ ಪದವಿಯನ್ನು ಹೊಂದಲು ತಕ್ಕವರು ಎಂದು ಶಿವದೂತರು ಹೇಳಿದರು. ಶಿವದೂತರ ಮಾತು ಕೇಳಿ ಯಮಧರ್ಮನು ಮರಳಿ ಹೋದನು ಮತ್ತು ತನ್ನ ದೂತರನ್ನು ಕರೆದು ಹೇಳಿದನು. ಯಮಧರ್ಮನು ದೂತರಿಗೆ ಹೇಳಿದುದೇನೆಂದರೆ, ನೀವು ಇನ್ನು ಮೇಲೆ ಭೂಮಿಯ ಮೇಲೆ ಹೋದಾಗ ಭಸ್ಮಾಂಕಿತನಾದವರನ್ನು ತರಕೂಡದು. ಭಸ್ಮಧಾರಿಗಳಾದ ಶಿವದೂತರಿಗೆ ಯಾವ ದೋಷವೂ ತಟ್ಟುವುದಿಲ್ಲ. ಅವರು ಹೇಗಿದ್ದರೂ ಕೈಲಾಸ ಪದವಿಯನ್ನು ಹೊಂದಲು ತಕ್ಕವರು ಎಂದು ಶಿವದೂತರು ಹೇಳಿದರು. ಶಿವದೂತರ ಮಾತು ಕೇಳಿ ಯಮಧರ್ಮನು ಮರಳಿ ಹೋದನು ಮತ್ತು ತನ್ನ ದೂತರನ್ನು ಕರೆದು ಹೇಳಿದನು. ಯಮಧರ್ಮನು ದೂತರಿಗೆ ಹೇಳಿದುದೇನೆಂದರೆ, ನೀವು ಇನ್ನು ಮೇಲೆ ಭೂಮಿಯ ಮೇಲೆ ಹೋದಾಗ ಭಸ್ಮಾಂಕಿತರಾದವರನ್ನು ತರಕೂಡದು. ಹಲವು ಬಗೆಯಾಗಿ ದೊಡ್ಡ ದೋಷಗಳನ್ನು ಮಾಡಿದಾಗ್ಯೂ ಭಸ್ಮ, ತ್ರಿಪುಂಡ್ರ, ರುದ್ರಾಕ್ಷಾದಿಗಳನ್ನು ಧಾರಣ ಮಾಡಿದವರನ್ನು ನಮ್ಮ ಪಟ್ಟಣಕ್ಕೆ ತರತಕ್ಕದ್ದಲ್ಲ. ಕೊರಳಲ್ಲಿ ರುದ್ರಾಕ್ಷಮಾಲೆಯು, ಹಣೆಯ ಮೇಲೆ ತ್ರಿಪುಂಡ್ರವು ಇದ್ದವರನ್ನು ನೀವು ಮುಟ್ಟತಕ್ಕದ್ದಲ್ಲವೆಂದು ಈಶ್ವರನ ಆಜ್ಞೆಯುಂಟು. ವಾಮದೇವನು ರಾಕ್ಷಸನಿಗೆ, ಹೀಗೆ ಭಸ್ಮಮಹಿಯು ಅಪಾರವಾಗಿರುವುದರಿಂದ ನಾನು ಧರಿಸುತ್ತಿರುವೆನು. ಅದು ದೇವಾಧಿಕರಿಗೂ ದುರ್ಬಲವಾಗಿದೆ. ಈಶ್ವರನು ಪ್ರೀತಿಯಿಂದ ಯಾವಾಗಲೂ ಭಸ್ಮವನ್ನು ಧರಿಸುವನು. ಈಶ್ವರನಂತವರು ವಂದಿಸಿದ ವಸ್ತುವನ್ನು ವರ್ಣಿಸಲು ಅದಾರು ಸಮರ್ಥರು ಹೇಳು. ವಾಮದೇವನ ಮಾತು ಕೇಳಿ ಬ್ರಹ್ಮರಾಕ್ಷನು ನಮಸ್ಕರಿಸಿದನು. ವಾಮದೇವ, ನೀನೇ ಈಶ್ವರನು, ಜಗಜ್ಜೀವನನು, ನನ್ನನ್ನು ಉದ್ಧರಿಸು. ನನಗೆ ನಿನ್ನ ಚರಣಗಳ ದರ್ಶನವಾಯಿತು. ಅದರಿಂದ ನನಗೆ ಸಾವಿರಾರು ಜನ್ಮಗಳ ಜ್ಞಾನ ಉಂಟಾಯಿತು. ಕೆಲವೊಂದು ಪುಣ್ಯವನ್ನು ಮಾಡಿದ್ದೇನೆಂದೇ ನಿನ್ನ ದರ್ಶನವಾಯಿತು. ನಾನು ರಾಜ್ಯಭಾರ ಮಾಡುತ್ತಿರುವಾಗ ಮಾಡಿದ ಪುಣ್ಯವು ನನಗೆ ನೆನಪಿಗೆ ಬಂತು. ಅಡವಿಯಲ್ಲಿ ಕೆರೆಗಳನ್ನು ಕಟ್ಟಿಸಿದೆನು ಮತ್ತು ಬ್ರಾಹ್ಮಣರಿಗೆ ಹೊಲಗಳನ್ನು ಹಾಕಿಕೊಟ್ಟೆನು. ಇಷ್ಟೇ ಪುಣ್ಯವು ನನ್ನಿಂದಾಗಿತ್ತು. ಸ್ವಾಮಿ, ರಾಜ್ಯಭಾರ ಮಾಡುತ್ತಿರುವಾಗ ಉಳಿದುದೆಲ್ಲ ಅಪರಿಮಿತವಾದ ಪಾಪವು. ನನ್ನನ್ನು ಯಮಪುರಕ್ಕೆ ಒಯ್ದಾಗ ಯಮನು ಚಿತ್ರಗುಪ್ತನನ್ನು ಕೇಳಿದನು. ಆಗ ಚಿತ್ರಗುಪ್ತನು ನನ್ನ ಪುಣ್ಯವನ್ನೆಲ್ಲ ಯಮನಿಗೆ ಹೇಳಿದನು. ಈ ಪುಣ್ಯದ ಫಲವು 25ನೆಯ ಜನ್ಮದಲ್ಲಿ ದೊರಕುವುದು ಎಂದು ಆಗ ಯಮಧರ್ಮನು ನನಗೆ ಹೇಳಿದ್ದನು. ಆ ಪುಣ್ಯದಿಂದ ನಿನ್ನ ಚರಣ ದರ್ಶನವಾಯಿತು. ವಾಮದೇವ, ಜಗದ್ಗುರುವೇ, ಸ್ವಾಮಿ, ನನ್ನನ್ನು ಉದ್ಧರಿಸು. ಈ ಭಸ್ಮದ ಮಹಿಮೆಯನ್ನು ಹೇಗೆ ಹಚ್ಚಿಕೊಳ್ಳಬೇಕೆಂದು ವಿಧಾನವನ್ನು
ಆಗ ಯಾವ ಮಂತ್ರ ಉಚ್ಚರಿಸಬೇಕೆಂಬುದನ್ನು ವಿಸ್ತರಿಸಿ ನನಗೆ ಹೇಳಬೇಕು ಎಂದು ವಿನಂತಿಸಿದನು. ವಾಮದೇವನು, ಎಲೆ ರಾಕ್ಷಸನೇ, ವಿಭೂತಿಯ ಧಾರಣವನ್ನು ಕುರಿತು ನನ್ನನ್ನು ಕೇಳುವಿ, ಇನ್ನು ವಿಸ್ತಾರಪೂರ್ವಕವಾಗಿ ಹೇಳುವೆ, ಏಕಚಿತ್ತದಿಂದ ಕೇಳು. ಪೂರ್ವಕಾಲದಲ್ಲಿ ಗಿರಿಜಾಪತಿಯು ಕ್ರೀಡೆಗಾಗಿ ಮಂದಗಿರಿ ಪರ್ವತಕ್ಕೆ ಹೋದನು. ಅಲ್ಲಿ ಅವನು ಕೋಟಿ ರುದ್ರಾದಿ ಗಣಗಳಿಂದ ಕೂಡಿಕೊಂಡು ಸಭೆಯಲ್ಲಿ ಕುಳಿತಿದ್ದನು. ಇಂದ್ರನು 33 ಕೋಟಿ ದೇವತೆಗಳೊಡನೆ ಅಲ್ಲಿಗೆ ಬಂದನು. ಅಗ್ನಿ, ವರುಣ, ಯಮ ಸಹಿತನಾಗಿ ಕುಬೇರ, ವಾಯುವು ಅಲ್ಲಿಗೆ ಬಂದರು. ಗಂಧರ್ವ, ಯಕ್ಷ, ಚಿತ್ರಸೇನ, ಕೇಚರ, ಪನ್ನಗ, ವಿದ್ಯಾಧರಣ, ಕಿಂಪುರುಷ, ಸಿದ್ಧ, ಸಾಧ್ಯ ಮತ್ತು ಗುಹ್ಯಕ ಇವರೆಲ್ಲರೂ ಸಭೆಗೆ ಬಂದಿದ್ದರು. ದೇವಾಚಾರ್ಯ ಬೃಹಸ್ಪತಿಯು, ವಸಿಷ್ಠ, ನಾರದರು ಅಲ್ಲಿಗೆ ಬಂದಿದ್ದರು. ಆರ್ಯಾದಿ ಪಿತರರು ಒಡನೆ ಆ ಈಶ್ವರನ ಸಭೆಗೆ ಬಂದಿದ್ದರು. ದಕ್ಷಾದಿ ಬ್ರಹ್ಮ ಮೊದಲಾದವರೆಲ್ಲ ಋಷಿಕುಲವನ್ನೇ ತಂದಿದ್ದರು. ಊರ್ವಶಿ ಮೊದಲಾಗಿ ಅಪ್ಸರೆಯರ ಗುಂಪು ಆ ಸಭೆಗೆ ಬಂದಿತ್ತು. ಚಂಡಿಕೆಯೊಡನೆ ಶಕ್ತಿಗಣವು, ಆದಿತ್ಯನೇ ಮೊದಲಾಗಿ 12 ಜನ ಸೂರ್ಯರು, ಅಷ್ಟವಸುಗಳು ಕೂಡಿಕೊಂಡು ಈಶ್ವರನ ಸಭೆಗೆ ಬಂದಿದ್ದರು. ಅಶ್ವಿನಿ ದೇವತೆಗಳು ನಿರ್ದೋಷಿಗಳಾದ ವಿಶ್ವದೇವತೆಗಳನ್ನು ಕೂಡಿಕೊಂಡು ಈಶ್ವರನ ಸಭೆಗೆ ಬಂದರು. ಬ್ರಹ್ಮ ರಾಕ್ಷಸನೇ, ಯಾರ್ಯಾರು ಬಂದರೆಂಬುದನ್ನು ಕೇಳಿದೆಯಲ್ಲವೇ? ಭೂಪತಿ, ಮಹಾಕಾಲ, ನಂದಿಕೇಶ್ವರ, ಮಹಾನಿಲ ಮತ್ತು ಪ್ರಬಲರಾದ ದ್ವಾರಪಾಲಕರು ಎರಡೂ ಬದಿಗೆ ನಿಂತಿದ್ದರು. ವೀರಭದ್ರ, ಶಂಖಕರ್ಣ, ಮಣಿಭದ್ರ, ಷಟ್ಕರ್ಣ, ವೃಕೋದರ, ದೇವಮಾನ್ಯ, ಕುಂಡೋದರರು ಅಲ್ಲಿಗೆ ಬಂದಿದ್ದರು. ಕುಂಬೋದರ, ಮಂಡೋದರ, ವಿಕಟಕರ್ಣ, ಕಣ್ಧಾರ, ದಾರಕೇತು, ಮಹಾವೀರ, ಭೂತನಾಥ ಇವರೆಲ್ಲರೂ ಅಲ್ಲಿಗೆ ಬಂದಿದ್ದರು. ಭೃಂಗಿರೆಟಿ, ಭೂತನಾಥರು, ನಾನಾ ರೂಪದ ಸಮಸ್ತ ಗಣವು, ಮುಖ್ಯವಾದ ನಾನಾ ವರ್ಣಗಳುಳ್ಳ ಮತ್ತು ನಾನಾ ವರ್ಣ ಶರೀರ ಅವಯವಗಳುಳ್ಳವು. ರುದ್ರಗಣದ ರೂಪವನ್ನು ವಿವರಿಸಿ ಹೇಳುವೆ, ಕೇಳು. ಕೆಲವರು ಕಪ್ಪು ವರ್ಣದವರು, ಬಿಳಿಯರು, ಹಳದಿ, ಧೂಮ್ರವರ್ಣದವರು, ಹಸಿರು, ತಾಮ್ರ, ಬಂಗಾರವರ್ಣ, ಕೆಂಪು, ವಿಚಿತ್ರ ವರ್ಣದವರು, ಕಪ್ಪೆಯಂತೆ ಬಾಯುಳ್ಳವರು. ಇಂಥವರಿಂದ ಕೂಡಿದ ರುದ್ರಗಣವು ಅಲ್ಲಿಗೆ ಬಂದಿತ್ತು. ಹಲವು ಬಗೆಯ ಶಸ್ತ್ರಗಳುಳ್ಳವರು, ಇಂತಹವರಿಂದ ಕೂಡಿದ ರುದ್ರಗಣಗಳುಳ್ಳವರು. ಕೆಲವರು ಹುಲಿಮೊಗದವರು, ಕೆಲವರು ಹಂದಿ ಆನೆಗಳಂತೆ ಮುಖವುಳ್ಳವರಾಗಿದ್ದರು, ಕೆಲವರು ಮೊಸಳೆಯ ಮೊಗದವರು, ಕೆಲವರು ನಾಯಿ ಚಿಗರೆ ಮುಖದವರು, ಕೆಲವರು ಒಂಟೆಯ ಮುಖದವರು ಮತ್ತು ಎಷ್ಟೋ ಜನರು ಸಿಂಹ ಶಾರ್ದೂಲ ಮುಖದವರು. ಕೆಲವರು ಬೈರುಂಡ, ಕೆಲವರು ಸಿಂಹ ಮುಖದವರು. 2 ಮುಖದ ಗಣಗಳು ಕೆಲವು ಮತ್ತು ಕೆಲವು 4 ಮುಖದ ಗಣಗಳು. ಲೆಕ್ಕವಿಲ್ಲದಷ್ಟು 4 ಭುಜದ ಗಣಗಳ ಮುಖಗಳಿಲ್ಲದ ಗಣಗಳು ಕೆಲವು. ಇಂತಹ ಗಣಗಳು ಅಲ್ಲಿಗೆ ಬಂದವು. ರಾಕ್ಷಸನೇ, ಇದನ್ನೆಲ್ಲ ನೀನು ಲಾಲಿಸು. 1 ಕೈ, 2 ಕೈ, 5 ಕೈ, 6 ಕೈಗಳುಳ್ಳ ಕಾಲುಗಳಿಲ್ಲದವರು ಕೆಲವರು, ಬಹುಪಾದಗಳುಳ್ಳವರು ಕೆಲವರು, ಕಿವಿಗಳಿಲ್ಲದ ಕೆಲವರು, 1 ಕಿವಿ, ಬಹುಕಿವಿಗಳುಳ್ಳ ಕೆಲವರು. ಇಂತಹ ಗಣಗಳು ಅಲ್ಲಿಗೆ ಬಂದಿದ್ದವು. ಒಂದೇ ಕಣ್ಣಿನವರು ಕೆಲವರು, ವಿಚಿತ್ರವಾಗಿ 4 ಕಣ್ಣುಳ್ಳವರು ಕೆಲವರು, ಕಡುತರವಾಗಿ ಎತ್ತರವಾಗಿರುವವರು ಕೆಲವರು, ಗಿಡ್ಡಗಾಗಿರುವವರು ಕೆಲವರು. ಇಂಥವರು ಈಶ್ವರನ ಗಣಗಳು. ಇಂತಹ ವಿಚಿತ್ರವಾಗಿ ಗಣಗಳಿಂದ ಕೂಡಿದವನು ಸದಾಶಿವನು. ಆತನ ಸಿಂಹಾಸನವು ರತ್ನಖಚಿತವಾದುದು, 7 ಪ್ರಭಾವಳಿಗಳುಳ್ಳದ್ದು, ವಿಚಿತ್ರವಾಗಿ ಶೋಭೆಯುಳ್ಳದ್ದೂ ಆಗಿತ್ತು. ಒಂದು ಪ್ರಭಾವಳಿಯು ಕೆಂಪು ವರ್ಣದ್ದು, ಅದು ರತ್ನಗಳನ್ನು ಕೆತ್ತಿದ್ದು. ಈ ಬಗೆಯ ಶಂಕರನ ಸಿಂಹಾಸನವು ಅನುಪಮವಾಗಿತ್ತು, ನಿರ್ಮಲವಾಗಿ ತೋರುತ್ತಿತ್ತು. 2ನೆಯ ಪ್ರಭಾವಳಿಯು ಬಂಗಾರದ ಬಣ್ಣದಾಗಿತ್ತು ಮತ್ತು ಬಹಳ ರತ್ನಗಳಿಂದ ಶೋಭಿಸುತ್ತಿದ್ದವು. 3ನೆಯ ಪ್ರಭಾವಳಿಗೆ ನೀಲವರ್ಣದ ರತ್ನಗಳನ್ನು ಕೆತ್ತಿ ಶೋಭೆಗೊಳಿಸಿದ ಸಿಂಹಾಸನವು ಈಶ್ವರನದ್ದಾಗಿತ್ತು. 4ನೆಯ ಪ್ರಭಾವಳಿಯು ಬಿಳಿವರ್ಣದ್ದು, ಅದರ ಮೇಲೆ ಖಚಿತವಾದ ಕಮಲಗಳು, ಅದರಲ್ಲಿ ಕೆಂಪು ವರ್ಣದ ರತ್ನಗಳು ಇದ್ದವು. ವೈಡೂರ್ಯ ರತ್ನ ಖಚಿತವಾದುದು ಮತ್ತು ಸಾಕಷ್ಟು ಮುತ್ತುಗಳನ್ನು ಕೆತ್ತಿದ್ದು. ಇಂತಹ 5ನೆಯ ಪ್ರಭಾವಳಿಯುಳ್ಳದ್ದು, ಅದುವೇ ಈಶ್ವರನ ಸಿಂಹಾಸನವು. 6ನೆಯದು ನೀಲವರ್ಣದ್ದು, ನಡುವಿನ ರೇಖೆಗಳು ಬಂಗಾರದ ಬಣ್ಣದವುಗಳು, ಅಪರಿಮಿತ ರತ್ನಗಳನ್ನು ಕೂಡಿಸಿದುದು ಆಗಿತ್ತು, ಅಪೂರ್ವವಾಗಿತ್ತು. 7ನೆಯ ಪ್ರಭಾವಳಿಗಳಾದರೂ ಹಲವಾರು ರತ್ನಗಳಿಂದ ಕೂಡಿಸಲಾಗಿತ್ತು. ಶಂಕರನ ಸಿಂಹಾಸನವನ್ನು ವಿಶ್ವಕರ್ಮನು ನಿರ್ಮಿಸಿದ್ದನು. ಅದು ತ್ರಿಭುವನಗಳಲ್ಲೂ ಅಪೂರ್ವವಾಗಿತ್ತು. ಇಂತಹ ಸಿಂಹಾಸನದ ಮೇಲೆ ತ್ರಿಪುರಾರಿಯಾದ ಶಂಕರನು ಕುಳಿತಿದ್ದನು. ಆತನ ತೇಜವು ಕೋಟಿ ಸೂರ್ಯರ ಪ್ರಭೆಯಂತಿತ್ತು. ಮಹಾಪ್ರಳಯದ ಸಮಯಕ್ಕೆ 7 ಸಮುದ್ರಗಳು ಹೇಗೆ ಕೂಡಿ ಒಂದಾಗುವುವೋ ಅಂತಹ ಶ್ವಾಸೋಚ್ಛ್ವಾಸಗಳಿಂದ ಕೂಡಿ ಶಂಕರನು ಕುಳಿತಿದ್ದನು. ಪ್ರಳಯಕಾಲದ ಅಗ್ನಿಯಂತೆ ಬಾಲನೇತ್ರದ ಜ್ವಾಲಾಮಾಲೆಯುಳ್ಳವನು, ಜಟಾಮಂಡಲದವನು, ಷೋಡಶಕಲೆಯ ಚಂದ್ರನು, ಹಣೆಯಲ್ಲಿ ಉಳ್ಳವನು ಆದ ಸದಾಶಿವನು ಶೋಭಿಸುತ್ತಿದ್ದನು. ಎಡಕಿವಿಯಲ್ಲಿ ತಕ್ಷಕನು, ಬಲಕಿವಿಯಲ್ಲಿ ವಾಸುಕಿಯು ಆಭರಣವೆನಿಸಿದ್ದರು. ಅವೆರಡೂ ಹಾವುಗಳ ಕಣ್ಣುಗಳು ನೀಲ ರತ್ನದಂತೆ ಶೋಭಿಸುತ್ತಿದ್ದವು.
ನೀಲಕಂಠನು ಸರ್ಪದ ಹಾರವನ್ನು ಆಭರಣವಾಗಿ ಮಾಡಿಕೊಂಡಿದ್ದನು. ಕೈಯಲ್ಲಿ ಹಾವುಗಳ ಕಂಕಣವು ಮತ್ತು ಮುದ್ರಿಕೆಯಾದರೂ ಸರ್ಪದ್ದೇ ಆಗಿತ್ತು. ಆತನಿಗೆ ಉಡುದಾರವು ಸರ್ಪವು ಹುಲಿದೊಗಲನ್ನು ಹೊತ್ತುಕೊಂಡಿದ್ದನು. ಅದು ಕನ್ನಡಿಯ ಕಾಂತಿಯಂತೆ ಹೊಳಪುಳ್ಳದ್ದಾಗಿತ್ತು. ಕಾರ್ಕೋಟಕ ಮಹಾಪದ್ಮಗಳ ನೂಪುರ ಪೈಜಣಗಳು ಪೂರ್ಣ ಚಂದ್ರನಂತೆ ಬೆಳ್ಳಗಾಗಿ ತೋರುತ್ತಿದ್ದವು. ಅದರಿಂದ ಅವನಿಗೆ ಕರ್ಪೂರ ಗೌರವೆನ್ನುವರು. ಪಶುಪತಿಯನ್ನು ಮನದಲ್ಲಿ ಧ್ಯಾನಿಸುವಂತಹ ಬೋಳೆ ಜನರ ಅರಸನಾದ ಶಿವನು ಸಭೆಯಲ್ಲಿ ಕುಳಿತಿದ್ದನು. ಈಶ್ವರನ ತಲೆಯಲ್ಲಿ ರತ್ನ ಮುಕುಟವಿತ್ತು. ಬಾಹುಭೂಷಣಗಳು ನಾಗೇಂದ್ರನಿಗೆ ಆದಂತಹವು. ಕರ್ಣಕುಂಡಲಗಳು ಹೆಚ್ಚಾಗಿ ಬೆಳಗುತ್ತಿದ್ದವು. ಕಂಠದಲ್ಲಿ ಸರ್ಪದ ಹಾರವು, ಅದರಿಂದ ನೀಲಕಂಠವು ಮನೋಹರವಾಗಿತ್ತು. ಸರ್ವಾಂಗದಲ್ಲಿಯೂ ಸರ್ಪದ ಅಲಂಕಾರಗಳಿಂದ ಈಶ್ವರನು ಶೋಭಿಸುತ್ತಿದ್ದನು. ಬಿಳಿ ಕಮಲಗಳಿಂದ ಪೂಜಿಸಲ್ಪಟ್ಟಿರುವನೋ, ಚಂದನದಿಂದ ಲೇಪಿಸಲ್ಪಟ್ಟಿರುವನೋ ಅಥವಾ ಕರ್ಪೂರ ಕೇಲಿಯಿಂದ ಪೂಜಿತನಾಗಿರುವನೋ ಎಂಬಂತೆ ಈಶ್ವರನು ತೋರುತ್ತಿದ್ದನು. ಸರ್ವೇಶ್ವರನಾದ ಶಂಕರನು 10 ಭುಜಗಳುಳ್ಳವನು. ಒಂದೊಂದು ಕೈಯಲ್ಲಿ ಆಯುಧವನ್ನು ಹಿಡಿದುಕೊಂಡು ಸಭೆಯಲ್ಲಿ ಕುಳಿತಿದ್ದನು. ಒಂದು ಕೈಯಲ್ಲಿ ತ್ರಿಶೂಲವನ್ನು, ಇನ್ನೊಂದು ಕೈಯಲ್ಲಿ ಡಮರುಗವನ್ನು, ಮತ್ತೊಂದರಲ್ಲಿ ಖಡ್ಗವನ್ನು ಹಿಡಿದು ಶೋಭಿಸುತ್ತಿದ್ದನು. ಒಂದು ಕೈಯಲ್ಲಿ ಪಾನಪಾತ್ರವಿತ್ತು ಮತ್ತು ಉಳಿದ ಕೈಗಳಲ್ಲಿ ಧನುಷ್ಯ, ಬಾಣ, ಖಟ್ವಾಂಗ, ಪರಶು, ಅಂಕುಶಗಳು ಶೋಭಿಸುತ್ತಿದ್ದವು. ಒಂದು ಕೈಯಲ್ಲಿ ಎರಳೆಯನ್ನು ಹಿಡಿದಿದ್ದನು. ಇಂತೂ ಆ ಪಿನಾಕಪಾಣಿಯಾದ ಶಂಕರನು 10 ಕೈಗಳಲ್ಲೂ ವಿವಿಧ ವಸ್ತುಗಳನ್ನು ಧರಿಸಿಕೊಂಡು ಸಭೆಯಲ್ಲಿ ಕುಳಿತಿದ್ದನು. ಇನ್ನು ಸರ್ವೇಶ್ವರನು 5 ಮುಖಗಳುಳ್ಳವನು. ಒಂದೊಂದು ಮುಖದ ಅಲಂಕಾರ ಮೊದಲಾದ ವಿವರಣೆಯನ್ನು ಹೇಳುವೆನು, ಶ್ರೋತೃಗಳು ಕೇಳಬೇಕು. ಮನ್ಮಥನನ್ನು ಭಸ್ಮಗೊಳಿಸಿ ಭಸ್ಮಭೂಷಣಗೊಂಡ ರೂಪವು ಕಪ್ಪು ಕಲೆಯಿಲ್ಲದ ಚಂದ್ರನಂತೆಯೂ ಹಾಲಿನ ಮೇಲಿನ ಬುರುಗಿನಂತೆಯೂ ಕಾಣುತ್ತಿತ್ತು. ಸೂರ್ಯ, ಚಂದ್ರ, ಅಗ್ನಿಗಳೆಂಬ 3 ಕಣ್ಣುಗಳು, ನಾಗಾಹಾರ ಮತ್ತು ನಾಗನ ಉಡುದಾರ ಇವುಗಳಿಂದ ಸರ್ವೇಶ್ವರನ ಮೂರ್ತಿಯು ಪವಿತ್ರವಾಗಿತ್ತು. ಹಣೆಯ ಮೇಲೆ ಶುಭ್ರ ತಿಲಕವು, ಅಂದರೆ ಗಂಧದ ಬೊಟ್ಟು, ಅದರಿಂದ ಚಂದ್ರಮೌಳಿ ಮುಖವು ಚಂದ ಕಾಣುತ್ತಿತ್ತು. ನಗೆ ಮಗವು ಅಪೂರ್ವವಾಗಿತ್ತು. ಉತ್ತರ ದಿಕ್ಕಿಗಿರುವ 2ನೆಯ ಮುಖವು ತಾಮ್ರವರ್ಣದಂತೆ ಕಮಲದಂತೆ ವಿಸ್ತಾರ ಅಪೂರ್ವವೆಂದೆನಿಸಿ ತೋರುತ್ತಿತ್ತು. ದಾಳಿಂಬರದ ಹೂವಿನಂತೆ ಅಥವಾ ಮುಂಜಾವಿನ ಸೂರ್ಯಮಂಡಲದಂತೆ ಈಶ್ವರನ ಮುಖ ಕಮಲವು ಮಿನುಗುತ್ತಿತ್ತು. 3ನೆಯ ಮುಖವು ಪೂರ್ವ ದಿಕ್ಕಿನದು. ಅದಕ್ಕೆ ತಲೆಯಲ್ಲಿ ಗಂಗೆ ಮತ್ತು ಅರ್ಧ ಚಂದ್ರವುಂಟು. ಸರ್ಪದಿಂದ ಜಡೆಯನ್ನು ಕಟ್ಟಲಾಗಿತ್ತು. 4ನೆಯ ಮಗುವು ನೀಲವರ್ಣದ್ದಾಗಿ ದಕ್ಷಿಣ ದಿಕ್ಕಿಗೆ ಮಿನುಗುತ್ತಿತ್ತು. ಆದರೆ ಅದು ವಿಕ್ರಾಳವೂ ಭಯಂಕರವೂ ಆದ ಹಲ್ಲುಗಳುಳ್ಳದ್ದಾಗಿತ್ತು. ಬಾಯಿಯಿಂದ ಉರಿಯು ಹೊರಬೀಳುತ್ತಿತ್ತು. ಕೊರಳಲ್ಲಿ ರುಂಡಮಾಲೆಯು ಶೋಭಿಸುತ್ತಿತ್ತು ಮತ್ತು ಸರ್ಪವು ಸುತ್ತಿಕೊಂಡಿತ್ತು. ಹೀಗಾಗಿ ಈಶ್ವರನು ಭಯಂಕರ ಮೂರ್ತಿಯಾಗಿ ತೋರುತ್ತಿದ್ದನು. 5ನೆಯ ಮುಖವು ಹೀಗಿತ್ತು. ಅದು ವ್ಯಕ್ತವೂ ಅವ್ಯಕ್ತವೂ, ಸಾಕಾರ ನಿರಾಕಾರವೂ, ಸುಗುಣ ಸಗುಣ ನಿರ್ಗುಣವೂ, ಸಲಕ್ಷಣ ನಿರ್ಲಕ್ಷಣವೂ ಆಗಿ ಶೋಭಿಸುತ್ತಿತ್ತು. 5 ಮುಖಗಳುಳ್ಳ ಸರ್ವೇಶ್ವರನೆಂದರೆ ಪರಬ್ರಹ್ಮ ವಸ್ತುವೆಂದು ತಿಳಿಯಿರಿ. ಈಶ್ವರನ ಕೊರಳಿನಲ್ಲಿ ಬಹಳ ಕ್ರೂರ ಸರ್ಪಗಳುಳ್ಳ ಮಾಲೆಯು ಶೋಭಿಸುವುದು. ಕಮಲದಂತೆ ಮಿದುವಾದ ಕೆಂಪನ್ನ ಚರಣಗಳು ಒಪ್ಪುತ್ತಲಿದ್ದವು. ಚಂದ್ರನಂಥ ಉಗುರುಗಳುಳ್ಳ ಚರಣಗಳಲ್ಲಿ ಪಾದುಕೆಗಳುಳ್ಳವನು, ಸರ್ಪಗಳ ಅಲಂಕಾರವಾಗಿ ಉಳ್ಳವನು. ಪರಮೇಶ್ವರನು ಚಂದ ಕಾಣುತ್ತಿದ್ದನು. ಹುಲಿದೊಗಲು ಆತನ ಹೊದಿಕೆಯಾಗಿತ್ತು. ಸರ್ಪದಿಂದ ಆ ಹೊದಿಕೆಯನ್ನು ಸುತ್ತಿ ಗಂಟು ಹಾಕಲಾಗಿತ್ತು. ಆ ನಾಗಬಂಧವು ಆಭರಣದಂತೆ ತೋರುತ್ತಲಿತ್ತು. ಹೊಕ್ಕಳ ಪ್ರದೇಶದಲ್ಲಿ ಚಂದ್ರಾವಳಿ ಸರವು ಶೋಭಿಸುವುದು. ಆತನ ಕಟಾಕ್ಷವು ಹೃದಯದ ಮೇಲಿತ್ತು. ಕೂದಲು ನಿಮಿರಿದ್ದವು. ಇಂತಹ ಮನೋಹರನಾದ ಮೂರ್ತಿಯು ಭಕ್ತಜನರಿಗೆ ಮೂರ್ತಿವಂತ ಪರಮಾರ್ಥವೇ ದೊರೆತಂತಿತ್ತು. ಇಂತಹ ಬೋಲಾನಾಥನ ರುದ್ರನು ಸಿಂಹಾಸನವನ್ನೇರಿದನು. ಪಾರ್ವತಿಯೊಡನೆ ಕುಳಿತು ಪರಮೇಶ್ವರನು ಶೋಭಿಸಿದನು. ಸರ್ವೇಶ್ವರಿಯಾದ ಪಾರ್ವತಿಯು ಹಲವು ಬಗೆಯ ಅಲಂಕಾರಗಳಿಂದ ಶೋಭಾಯಮಾನವಾಗಿದ್ದಳು. ಕನಕ ಸಂಪಿಗೆಯಂತೆ ಗೌರವರ್ಣದವಳು. ಮುತ್ತಿನ ಹಾರ, ಕಂಠಿಗಳು, ರತ್ನಖಚಿತವಾದ ಮುಕುಟವು, ಬಾಹು ಭೂಷಣವಾದ ನಾಗಬಂಧವು ಅವಳಿಗೆ ಆಭರಣಗಳಾಗಿದ್ದವು. ಹಲವು ಜಾತಿಯ ಪುಷ್ಪಗಳು ಅವರ ಮುಕುಟಕ್ಕೆ ಶೋಭೆಗಳನ್ನುಂಟು ಮಾಡಿದ್ದವು. ಆ ಪುಷ್ಪಗಳ ಪರಿಮಳಕ್ಕಾಗಿ ಆ ಮರಗಳು ಗುಂಜಾರವ ಮಾಡುತ್ತಿದ್ದವು. ಮುತ್ತಿನ ದೊಡ್ಡ ಸರವು ಮುಕುಟದ ಹತ್ತಿರ ಮಿನುಗುತ್ತಿತ್ತು. ಅದರಲ್ಲಿ ಶೋಭಾಯಮಾನವಾದ ರತ್ನಗಳನ್ನು ಬಂಧಿಸಲಾಗಿತ್ತು. ಮುಖವು ಪೂರ್ಣ ಚಂದ್ರನಂತೆ ತೋರುತ್ತಿತ್ತು. ಅದಕ್ಕೆ ಮಗುಳು ನಗೆಯಿಂದ ಮೆರುಗು ಉಂಟಾಗಿತ್ತು. ಇಂತು ವಿಶ್ವವಂದ್ಯಳು ಜಗನ್ಮಾತೆಯು ಆದ ಪರಮೇಶ್ವರನಿಂದ ಸುಂದರವಾಗಿ ಕಾಣುತ್ತಿತ್ತು ಹಾಗೂ ರಂಜಿಸುತ್ತಿತ್ತು. ಹವಳದ ಬಳ್ಳಿಯಂತಿರುವ ಕೆಳದುಟಿಯಿಂದಲೂ ರತ್ನಕಾಂತಿಯನ್ನು ಬೀರುವ ಹಲ್ಲುಗಳಿಂದಲೂ ಜಗನ್ಮಾತೆಯಾದ ಪಾರ್ವತಿಯು ಒಪ್ಪುತ್ತಿದ್ದಳು. ದಾಳಿಂಬರದ ಪುಷ್ಪಬಳ್ಳಿಯು ಸುತ್ತಿಕೊಂಡಿದೆಯೋ ಅಥವಾ ಸರ್ವಾಂಗಕ್ಕೂ ಕುಂಕುಮವನ್ನು ಬಳಿದುಕೊಂಡಿರುವಳೋ ಎಂಬಂತೆ ಗಿರಿಜಾಮಾತೆಯು ಕೆಂಪು ವಸ್ತ್ರವನ್ನು ಪೀತಾಂಬರವನ್ನು ಹುಟ್ಟಿದ್ದಳು. ಸುರೇಖವಾದ ಬಾಹುದಂಡ, ಕೈಯೊಳಗಿನ ಕಂಕಣ, ರತ್ನಖಚಿತವಾದ ನಡುವಿನ ಪಟ್ಟ ಇವೆಲ್ಲ ಶೋಭಿಸುತ್ತಿದ್ದವು ಹಾಗೂ ಅಪೂರ್ವವಾದಂಥವುಗಳನ್ನೇ ಧರಿಸಿದ್ದಳು. ನೂಪುರಗಳೆಂಬ ಆಭರಣಗಳಿಂದ ಅವಳ ಚರಣಗಳು ಹೆಚ್ಚಾಗಿ ಶೋಭಿಸುತ್ತಿದ್ದವು.
ಇಂತೂ ಪಾರ್ವತಿಯ ಧ್ಯಾನವನ್ನು ಧ್ಯಾನಿಸಬೇಕೆಂದು ಸಮಸ್ತ ಗಣಗಳು ಹೇಳುವುದುಂಟು. ಆ ಪಾರ್ವತಿ ದೇವಿಯು ಮುತ್ತಿನ ಹಡೆಯಂತಿರುವ ತನ್ನ ಹಣೆಯಲ್ಲಿಯ ತ್ರಿಪುಂಡ್ರದಲ್ಲಿ ಅಷ್ಟಮಿಯ ಚಂದ್ರನಂತೆ ಕುಂಕುಮವನ್ನು ಧರಿಸಿದ್ದಳು. ಜಗನ್ಮಾತೆಯಾದ ಅಂಬಿಕೆಯ ಬಗೆ ಬಗೆಯ ಅಲಂಕಾರ, ಹಲವು ಶೃಂಗಾರಗಳನ್ನು ಯಥಾವತ್ತಾಗಿ ಅದಾರು ತಾನೇ ವರ್ಣಿಸಬಲ್ಲರು. ಪಾರ್ವತಿ ಸಹಿತನಾದ ಶಂಭುವು 33 ಕೋಟಿ ಪರಿವಾರದೊಡನೆ ಸಭೆಯಲ್ಲಿ ಕುಳಿತಿದ್ದನು ಮತ್ತು ಆ ಸಭೆಯಲ್ಲಿ ಎಲ್ಲ ದೇವತೆಗಳೊಂದಿಗೆ ಇಂದ್ರನು ನಿಂತುಕೊಂಡಿದ್ದನು. ದೇವಋಷಿಗಳು ಸನತ್ಕುಮಾರರು ಅವಸರದೊಂದಿಗೆ ಅಲ್ಲಿಗೆ ಬಂದಿದ್ದರು. ಆಗ ಸನತ್ಕುಮಾರರು ಪಾದುಕೆಗೆರಗಿದರು, ಸಾಷ್ಟಾಂಗ ನಮಸ್ಕಾರ ಮಾಡಿ ಬಹುವಿಧದಿಂದ ಸ್ತುತಿಸತೊಡಗಿದನು. ಎಲೈ ಉಮಾಪತಿಯೇ, ವಿಶ್ವಕರ್ತನೂ ತ್ರಿಭುವನಗಳಿಗೆ ಒಡೆಯನೂ ಆದ ನಿನಗೆ ಜಯ ಜಯಕಾರವು. ಎಲೈ ಶಂಭುವೆ, 4 ಬಗೆಯ ಪುರುಷಾರ್ಥಗಳನ್ನು ದಯಪಾಲಿಸುವ ನಿನಗೆ ಜಯ ಜಯಕಾರವು. ಪಾಪಕ್ಷಯ ಉಂಟಾಗಿ ಭವಸಮುದ್ರದಿಂದ ಪಾರಾಗಲು ನೀನು ಈ ಮೊದಲು ನನಗೆ ಸರ್ವಧರ್ಮಗಳನ್ನು ನಿರೂಪಿಸಿರುವೆ. ಆದರೆ ಈಗ ಸ್ವಲ್ಪವೇ ಪುಣ್ಯದಿಂದ ಮುಕ್ತಿ ಲಭಿಸುವಂತಹ ಮತ್ತು ಸಹಜವಾಗಿ 4 ಪುರುಷಾರ್ಥಗಳನ್ನು ಸಾಧಿಸುವಂತಹ ಸುಲಭ ಸಾಧನವನ್ನು ದಯಮಾಡಿ ಹೇಳಬೇಕು. ಇಲ್ಲವಾದರೆ ಎಲ್ಲ ಪುಣ್ಯವನ್ನು ಸಾಧಿಸಲು ಅನಗಣಿತವಾಗಿ ಕಷ್ಟವನ್ನು ಸಹಿಸಬೇಕಾಗುವುದು. ಆದ್ದರಿಂದ ಎಲ್ಲ ಮಾನವರ ಹಿತಾರ್ಥವಾಗಿ ಸ್ವಾಮಿ ಈ ವಿಷಯವನ್ನು ನೀನು ನಿರೂಪಿಸುವುದಾಗಬೇಕು. ಈ ಬಗೆಯಾಗಿ ಸನತ್ಕುಮಾರನು ವಿನಂತಿಸಿದನು. ಅದಕ್ಕಾಗಿ ಈಶ್ವರನ ಮನದಲ್ಲಿ ಸಂತೋಷವನ್ನು ಹೊಂದಿದನು. ಅಲ್ಲದೆ ಸನತ್ಕುಮಾರ ಮುನಿಗೆ ಹೇಳತೊಡಗಿದನು. ಆಗ ಈಶ್ವರನು, ಎಲೈ ದೇವತೆಗಳಿರ, ಋಷಿಗಳಿರ, ಕೇಳಿರಿ. ತಾತ್ಕಾಲವೇ ಪುಣ್ಯವು ಲಭಿಸುವಂತಹ ಧರ್ಮವನ್ನು ಹೇಳುವೆ. ತ್ರಿಪುಂಡ್ರವಾದ ಭಸ್ಮಾಂಕಿತವಾದ ಅನಂತ ಪುಣ್ಯವು ಲಭಿಸುವುದು. ಇದು ವೇದಶಾಸ್ತ್ರಗಳಿಗೆ ಸಮ್ಮತವಾದ ಧರ್ಮವಾಗಿದೆ ಎಂದನು. ಈ ಮಾತು ಕೇಳಿ ಸನತ್ಕುಮಾರನು, ಮನುಷ್ಯನಿಗೆ ಭಸ್ಮವನ್ನು ಯಾವ ವಿಧವಾಗಿ ಹಚ್ಚಿಕೊಳ್ಳಬೇಕು, ಯಾವ ಸ್ಥಾನ, ಯಾವ ದ್ರವ್ಯ, ಶಕ್ತಿ, ದೈವತನವು ಯಾವುವು ಮತ್ತು ಅದಕ್ಕೆ ಕರ್ತೃವು ಯಾರು, ಯಾವ ಪ್ರಮಾಣದಿಂದ ಮತ್ತು ಯಾವ ಮಂತ್ರದಿಂದ ಹಚ್ಚಿಕೊಳ್ಳಬೇಕು, ಸ್ವಾಮಿ ಇದೆಲ್ಲ ವಿಸ್ತಾರವಾಗಿ ಹೇಳಬೇಕೆಂದು ಚರಣಗಳಿಗೆ ಎರಗಿದನು. ಸನತ್ಕುಮಾರನ ವಿನಂತಿಯನ್ನು ಮನ್ನಿಸಿ ಶಂಕರನು ಭಸ್ಮಕ್ಕೆ ಸಂಬಂಧಿಸಿದ ವಿಷಯವನ್ನೆಲ್ಲ ಹೇಳತೊಡಗಿದನು. ಈ ಭಸ್ಮಕ್ಕೆ ಗೋಮಯವು ಅಂದರೆ ಆಕಳ ಸಗಣಿಯು ಮೂಲ ದ್ರವ್ಯವಾಗಿರುವುದು, ಅಗ್ನಿಯು ಅದರ ಅಧಿದೇವತೆಯು. ಭಸ್ಮ ಮಾಡಲು ಇವೆರಡು ಮುಖ್ಯ. ಈ ಭೂಮಿಯ ಮೇಲೆ ಪುರಾತನ ಕಾಲದ ಯಜ್ಞಸ್ಥಾನಗಳು ಎಲ್ಲೆಲ್ಲಿ ಉಂಟೋ ಅಲ್ಲಿನ ಭಸ್ಮವನ್ನು ಹಚ್ಚಿಕೊಳ್ಳಬೇಕು. ಹಚ್ಚಿದೊಡನೆ ಬಹಳ ಪುಣ್ಯವು ದೊರಕುವುದು. ಮೊದಲು ಆ ಭಸ್ಮವನ್ನು ಸದ್ಯೋದಾತ ಮಂತ್ರದಿಂದ ಎಡಗೈಯಲ್ಲಿ ತೆಗೆದುಕೊಳ್ಳಬೇಕು. ಅಗ್ನಿರೀತಿ ಮೊದಲಾದ ಮಂತ್ರಗಳಿಂದ ಅದನ್ನು ಅಭಿಮಂತ್ರಿಸಬೇಕು. ಮಾನಸ್ತೋಕೆ ಎಂಬ ಮಂತ್ರದಿಂದ ಹೆಬ್ಬರಳಿನ ಮೂಲಕ ಅದನ್ನು ತಿಕ್ಕಬೇಕು. ತ್ರ್ಯಂಬಕ ಮಂತ್ರದಿಂದ ತಲೆಗೆ ಹಚ್ಚಿಕೊಳ್ಳಬೇಕು. ತ್ರಾಯುಷ ಎಂಬ ಮಂತ್ರದಿಂದ ಹಣೆಗೂ ಭುಜಗಳಿಗೂ ಹಚ್ಚಿಕೊಳ್ಳಬೇಕು ಮತ್ತು ಅದೇ ಮಂತ್ರದಿಂದ ಕ್ರಮವಾಗಿ ಪ್ರತಿಯೊಂದು ಸ್ಥಾನಕ್ಕೂ ಹಚ್ಚಬೇಕು. ಅದೇ ಮಂತ್ರಗಳಿಂದ 3 ರೇಖೆಗಳನ್ನು ಒಂದೇ ಸ್ಥಾನದಲ್ಲಿ ಹಚ್ಚಿಕೊಳ್ಳಬೇಕು. ಹುಬ್ಬಿನ ಆಕಾರದಂತೆ ಹಚ್ಚಿಕೊಳ್ಳಬೇಕು. ಹೆಚ್ಚು ಹಚ್ಚಕೂಡದು. ನಡುಬೆರಳು, ಅರಸುಬೆರಳುಗಳಿಂದ ಮೊದಲು ಹಣೆಗೆ ಹಚ್ಚಬೇಕು. ಪ್ರತಿಲೋಮ ಅಂಗುಷ್ಟ ಅಂದರೆ ಹೆಬ್ಬೆರಳಿನ ಹಿಂಬದಿಯಿಂದ ಮಧ್ಯ ರೇಷೆಯನ್ನು ಎಳೆಯಬೇಕು. ಇದರಂತೆ ನೀವು ತ್ರಿಪುಂಡ್ರವನ್ನು ಹಚ್ಚಬೇಕು. ಒಂದೊಂದು ರೇಖೆಯ ವಿಷಯವನ್ನು ವಿಸ್ತಾರವಾಗಿ ಹೇಳುತ್ತೇನೆ, ಚಿತ್ತವಿಟ್ಟು ಕೇಳು. ಒಂದೊಂದು ರೇಖೆಗೆ 9 ದೇವತೆಗಳುಂಟು. ಅಕಾರ, ಗಾರ್ಹ, ಪತ್ಯಾಗ್ನಿ, ಭೂರಾತ್ಮ, ರಜೋಗುಣ. ಋಗ್ವೇದ, ಕ್ರಿಯಾಶಕ್ತಿ, ಪಾತ್ರ, ಸವನ, ಮಹಾದೇವ ಇವರು ಪ್ರಥಮ ರೇಖೆಯಲ್ಲಿ ಇರುವವರು. ಎರಡನೆಯ ರೇಖೆಯ ದೈತ್ಯಗಳನ್ನು ಹೇಳುವೆ, ಕೇಳಿರಿ. ಉಕಾರ ದಕ್ಷಿಣಾಗ್ನಿ, ನಭಃ ಸತ್ವ, ಯಜುರ್ವೇದ. ಮಧ್ಯಂದಿನ ಸವನ ಇಚ್ಛಾಶಕ್ತಿ, ಅಂತರಾತ್ಮದಲ್ಲಿ ಮಹೇಶ್ವರ ದೇವ ಇವರು ಇರುವರು. ಮೂರನೆಯ ರೇಖೆಯು ನಡುವಿನದು, ಮಕಾರ, ಅಹವನೀಯ, ಅಗ್ನಿ, ಅಗಲು, ಹರಿಶಿನದ ಪರಮಾತ್ಮನು, ಜ್ಞಾನಶಕ್ತಿ, ತಮೋಗುಣ. ತೃತೀಯ ಸವನ, ಸಾಮವೇದ, ಶಿವದೈವತ ಇವರು ಇರುವರು. 3 ರೇಖೆಗಳು ಇಂತಿವೆ. ಹೀಗೆ ನಿತ್ಯವೂ ನಮಸ್ಕರಿಸಿ ಭಸ್ಮದಿಂದ ತ್ರಿಪುಂಡ್ರಗಳನ್ನು ಹಚ್ಚಬೇಕು. ಇದು ಮಹೇಶ್ವರನ ವ್ರತವೆಂದು ವೇದಶಾಸ್ತ್ರಗಳು ಹೇಳುವು. ಮುಕ್ತಿಯ ಬಳಕೆಯಿಂದ ಹಚ್ಚುವವರಿಗೆ ಪುನರ್ಜನ್ಮವಿಲ್ಲ. ಮನದಲ್ಲಿ ನೆನೆದದ್ದು ಮತ್ತು 4 ಪುರುಷಾರ್ಥಗಳು ದೊರಕುವು. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಗಳೆಂಬ 4 ಆಶ್ರಮದ ಜನರು ಎಲ್ಲರೂ ಭಸ್ಮಾಂಕಿತ ತ್ರಿಪುಂಡ್ರಗಳನ್ನು ಹರ್ಷದಿಂದ ಹಚ್ಚಿಕೊಳ್ಳಬೇಕು. ತಾನು ಮಹಾಪಾತಕಿಯಾಗಿರಲಿ ಉಪಪಾತಕಿಯಾಗಿರಲಿ ಭಸ್ಮವನ್ನು ಹಚ್ಚಿಕೊಂಡ ಕೂಡಲೇ ಅವನೇ ಪುಣ್ಯಾತ್ಮನಾಗುವನು. ಕ್ಷತ್ರಿಯ, ವೈಶ್ಯ, ಶೂದ್ರ, ಸ್ತ್ರೀವಧಕರು, ಗೋಹತ್ಯ ಮೊದಲಾದ ಪಾತಕಿಗಳನ್ನು, ವೀರಹತ್ಯೆ, ಆತ್ಮಹತ್ಯೆ ಮಾಡುವವರನ್ನು ಭಸ್ಮವು ಶುದ್ಧಾತ್ಮರನ್ನಾಗಿ ಮಾಡುವುದು. ಮಂತ್ರೋಚ್ಚಾರಣೆಯಿಂದಲೂ ಭಕ್ತಿಯಿಂದಲೂ ವಿವಿಧಪೂರ್ವಕವಾಗಿ ಹಚ್ಚಿಕೊಳ್ಳುವವರ ಮಹಿಮೆ ಅಪಾರವಾಗಿದೆ. ಅವರು ದೇವಲೋಕದಲ್ಲಿ ವಂದ್ಯರಾಗುವರು. ಮಂತ್ರವನ್ನು ಅರಿಯದವರಾದರೂ ಶುದ್ಧ ಭಾವದಿಂದ ಹಚ್ಚಿಕೊಳ್ಳಬೇಕು. ಒಟ್ಟಾರೆ ಭಸ್ಮಲೇಪನದ ಮಹಿಮೆಯು ಅಪಾರವಾಗಿದೆ. ಅದನ್ನು ಒಮ್ಮನದಿಂದ ಕೇಳಬೇಕು. ಪರದ್ರವ್ಯವನ್ನು ಅಪಹರಿಸುವವನು, ಪರಸ್ತ್ರೀಯರ ಸಂಘವನ್ನು ಬೆಳೆಸುವವನು, ಪರನಿಂದಕನು ಇಂತಹ ಪಾಪಿಗಳಾದರೂ ಪುನೀತರಾಗುವರು.
ಎರಡನೆಯವರ ಹೊಲವನ್ನು ಅಪಹರಿಸುವವನು ಪರಪೀಡಕನು, ಬೇರೆಯವರ ಹೊಲದೊಳಗಿನ ಬೆಳೆಯನ್ನು ಕೊಯ್ಯುವವನು, ತೋಟವನ್ನು ಕೆಡಿಸುವವನು, ಇಂತಹ ಪಾತಕಿಗಳು ಪುನೀತರಾಗುವರು. ಮನೆ ಮೊದಲಾದವುಗಳಿಗೆ ಬೆಂಕಿಯನ್ನಿಡುವವರು, ಸುಳ್ಳು ಹೇಳುವವರು, ಚಾಡಿ ಹೇಳುವವರು, ವೇದಗಳನ್ನು ಮಾರಿಕೊಳ್ಳುವವರು, ಸುಳ್ಳು ಸಾಕ್ಷಿ ಹೇಳುವವರು, ಹಿಡಿದ ವ್ರತವನ್ನು ತಪ್ಪುವುದು, ಹೊಟ್ಟೆಗಾಗಿ ಕಪಟತನ ಮಾಡುವುದು, ಇಂತಹವು ಯಾವಾಗಲೂ ಪಾಪಭೋಗಿಗಳಾದವರು ಕೂಡ ಪುನೀತರಾಗುವರು. ಆಕಳು, ಭೂಮಿ, ಸುವರ್ಣದಾನ, ಎಮ್ಮೆ, ಎಳ್ಳು, ಕಂಬಳಿಗಳ ದಾನ, ವಸ್ತ್ರಾನ್ನದಾನ ಇವೆಲ್ಲವನ್ನು ಕಸಿದುಕೊಂಡ ಪಾಪಿಗಳೂ ಕೂಡ ಪುನೀತರಾಗುವರು. ಕಾಳಿನ ದಾನ, ನೀರು ಮೊದಲಾದವುಗಳ ದಾನಗಳನ್ನು ನೀಚರಾದವರಿಂದ ಸ್ವೀಕರಿಸಿದ್ದರೂ ಸಹ ಭಸ್ಮಧಾರಣದಿಂದ ಆತನು ಪುನೀತನಾಗುವನು. ದಾಸಿ, ವೇಶ್ಯೆ, ಚಾರಿಣಿ, ಶೂದ್ರಸ್ತ್ರೀ ಅಥವಾ ಮದುವೆಗಿಂತ ಮೊದಲು ಋತುಮತಿಯಾದವಳು, ಮುಟ್ಟಾದವಳು ಇಂತಹವರೊಡನೆ ಸಂಪರ್ಕ ಮಾಡಿದ ದೋಷಿಯಾದರೂ ಪುನೀತನಾಗುವನು. ಕನ್ಯಾ, ವಿಧವೆ ಮತ್ತು ಪರಸ್ತ್ರೀಯರೊಡನೆ ಸಂಘವು ಒದಗಿದ ಮನುಷ್ಯನು ಪಶ್ಚಾತ್ತಾಪದಿಂದ ಅನುಪ್ತನಾಗಿ ಭಸ್ಮವನ್ನು ಧರಿಸುವುದರಿಂದ ಪುನೀತನಾಗುವನು. ರಸ, ಮಾಂಸ, ಉಪ್ಪು ಮೊದಲಾದ ಪದಾರ್ಥಗಳನ್ನು ಮಾರಿಕೊಳ್ಳುವವನು ದೋಷಿಯು. ಆತನು ಭಸ್ಮ ಸಂಪರ್ಕದಿಂದ ತ್ರಿಪುಂಡ್ರಗಳನ್ನು ಧರಿಸುವುದರಿಂದ ಪುನೀತನಾಗುವನು. ತಿಳಿದಾಗಲಿ ತಿಳಿಯದೇ ಆಗಲಿ ಅಸಂಖ್ಯ ಪಾಪಗಳು ಯಾವನಿಂದ ಘಟಿಸಿವೆಯೋ ಅವನು ಭಸ್ಮಧಾರಣ ಮಾಡಲು ಪವಿತ್ರನಾಗಿ ಪುಣ್ಯಾತ್ಮನಾಗುತ್ತಾನೆ. ಭಸ್ಮ ಮಹಿಮೆಯು ಈ ಪ್ರಕಾರವಾಗಿದೆ. ಅದು ಎಲ್ಲ ಪಾಪಗಳನ್ನು ನಾಶಗೊಳಿಸುವುದು. ಆದರೆ ಶಿವನಿಂದಕನಾದ ಪಾಪಿಯನ್ನು ಮಾತ್ರ ಅದು ಪುನೀತಗೊಳಿಸಲಾರದು. ಶಿವದ್ರವ್ಯವನ್ನು ಅಪಹರಿಸುವವನಿಗೂ ಶಿವಭಕ್ತರನ್ನು ನಿಂದಿಸುವವನಿಗೂ ಪಾಪದಿಂದ ನಿವೃತ್ತಿಯಾಗುವುದು. ಅಂತಹ ಪಾಪವು ದೂರವಾಗುವುದು. ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯುಳ್ಳವನು, ಹಣೆಯಲ್ಲಿ ತ್ರಿಪುಂಡ್ರವುಳ್ಳವನು ಯಾವ ಪಾಪ ಮಾಡಿದ್ದರೂ ಕೂಡ ಅವನಾದರೂ 3 ಲೋಕಗಳಲ್ಲಿ ಪೂಜ್ಯನಾಗುತ್ತಾನೆ. ಭೂಮಿಯ ಮೇಲೆ ಅದೆಷ್ಟು ತೀರ್ಥಗಳು, ಅದೆಷ್ಟು ಕ್ಷೇತ್ರಗಳುಂಟೋ ಅಲ್ಲಿ ಸ್ನಾನ ಮಾಡಿದ ಪುಣ್ಯಕ್ಕೆ ಸಮನಾದ ಪುಣ್ಯವು ಭಸ್ಮ ಧರಿಸುವುದರಿಂದ ದೊರಕುವುದು. ಪಂಚಾಕ್ಷರ ಮೊದಲಾದ ವಿಖ್ಯಾತ ಮಂತ್ರಗಳು 7 ಕೋಟಿ ಅವೆ. ಅನಂತ ಆಗಮ, ವೇದ, ತಂತ್ರಶಾಸ್ತ್ರಗಳೆಲ್ಲ ಮಂತ್ರಗಳಾಗಿವೆ. ಅವೆಲ್ಲ ಮಂತ್ರಗಳನ್ನು ಜಪಿಸುವುದರಿಂದ ಬರುವ ಫಲವು ಭಸ್ಮಾಂಕಿತನಿಗೆ ದೊರಕುವುದು. ಹಿಂದಿನ 1000 ಜನ್ಮಗಳಲ್ಲಿ ಮತ್ತು ಮುಂದಿನ 1000 ಜನ್ಮಗಳಲ್ಲಿ ಒದಗಬಹುದಾದ ಪಾಪಗಳು ಮತ್ತು 42 ವಂಶಜರ ಪಾತಕಗಳು ಭಸ್ಮಧಾರಣೆಯಿಂದ ನಾಶವಾಗುವು. ಭಸ್ಮಧಾರಣೆ ಮಾಡುವ ಮನುಷ್ಯನು ಇಹಲೋಕದಲ್ಲಿ ಎಲ್ಲ ಬಗೆಯ ಸೌಖ್ಯವನ್ನು ಹೊಂದುವನು. 100 ವರ್ಷಗಳ ಆಯುಷ್ಯವುಳ್ಳವನಾಗುವನು ಮತ್ತು ಆತನ ಶರೀರಕ್ಕೆ ಯಾವ ಬಗೆಯ ವ್ಯಾಧಿಯೂ ತಟ್ಟದು. ಅಷ್ಟೈಶ್ವರ್ಯಗಳು ದೊರಕುವು. ಅವನು ದಿವ್ಯ ಶರೀರಿಯಾಗುವನು. ಆತನಿಗೆ ಕೊನೆಗೆ ನಿಶ್ಚಯವಾಗಿ ಜ್ಞಾನವಾಗುವುದು. ದೇಹಾಂತ್ಯದಲ್ಲಿ ಇವನನ್ನು ದಿವ್ಯವಾದ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು 100 ಜನ ದೇವಸ್ತ್ರೀಯರು ಬಂದು ಸೇವಿಸುತ್ತಾ ಅವನನ್ನು ಸ್ವರ್ಗಲೋಕಕ್ಕೆ ಕರೆದೊಯ್ಯುವರು. ವಿದ್ಯಾಧರ, ಸಿದ್ಧ ಜನರು, ಗಂಧರ್ವರೇ ಮೊದಲಾದವರು, ದೇವಗಣದವರು, ಇಂದ್ರನೇ ಮೊದಲಾದ ಲೋಕಪಾಲಕರು, ಇವರೇ ಮೊದಲಾದವರೆಲ್ಲರೂ ಅವನನ್ನು ವಂದಿಸುವರು. ಅನಂತ ಕಾಲದವರೆಗೆ ಆ ಸ್ವರ್ಗಸ್ಥಾನದಲ್ಲಿ ಅವನು ತೀರಾ ಸಂತೋಷದಲ್ಲಿ ಸುಖಿಯಾಗಿರುವನು. ಅನಂತರದಲ್ಲಿ ಅಲ್ಲಿಂದ ಶಾಶ್ವತವಾದ ಬ್ರಹ್ಮಲೋಕಕ್ಕೆ ಹೋಗುವನು. 100 ಕಲ್ಪಗಳವರೆಗೆ ಬ್ರಹ್ಮಲೋಕದಲ್ಲಿ ಸ್ಥಿರವಾಗಿರುವನು. ಅನಂತರ ಅಲ್ಲಿಂದ ವಿಷ್ಣುಲೋಕದ ವೈಕುಂಠಪುರಕ್ಕೆ ಹೋಗುವನು. ಆ ಮನುಷ್ಯನು 3 ಬ್ರಹ್ಮಕಲ್ಪಗಳವರೆಗೆ ವೈಕುಂಠಪುರದಲ್ಲಿರುವನು. ಅನಂತರ ಕೈಲಾಸಪುರವನ್ನು ಹೊಂದಿ ಅಕ್ಷಯ ಕಾಲದಲ್ಲಿ ಅವನು ವಾಸ ಮಾಡುತ್ತಾನೆ. ಆತನಿಗೆ ಶಿವಸಾಯುಜ್ಯವಾಗುವುದು. ಆದ್ದರಿಂದ ಮನದೊಳಗಿನ ಯಾವ ಬಗೆಯ ಸಂದೇಹವನ್ನಾದರೂ ಬಿಟ್ಟು ಬಿಡಿ. ಸನತ್ಕುಮಾರ ಮೊದಲಾಗಿ ನೀವೆಲ್ಲರೂ ಭಕ್ತಿಭಾವದಿಂದ ತ್ರಿಪುಂಡ್ರವನ್ನು ಹಚ್ಚಿಕೊಳ್ಳಿರಿ. ವೇದಶಾಸ್ತ್ರಗಳ ಮತ್ತು ಉಪನಿಷತ್ತುಗಳ ಅರ್ಥದ ಸಾರವನ್ನು ನಾನು ಚೆನ್ನಾಗಿ ನೋಡಿರುವೆ. ಭಸ್ಮಧಾರಣೆಯಿಂದ ಚತುರ್ವಿಧ ಪುರುಷಾರ್ಥಗಳು ಸಾಧಿಸುವು. ಇಂತು ತ್ರಿಪುಂಡ್ರದ ಮಹಿಮೆಯನ್ನು ಈಶ್ವರನು ಸವಿಸ್ತಾರವಾಗಿ ಹೇಳಿದನು. ಆದ್ದರಿಂದ ಸನತ್ಕುಮಾರರೇ ಮೊದಲಾದ ಋಷೀಶ್ವರರೇ, ನೀವೆಲ್ಲರೂ ತಪ್ಪದೆ ನಿತ್ಯವೂ ಭಸ್ಮಧಾರಣೆ ಮಾಡುತ್ತಾ ಇರಬೇಕು. ಹೀಗೆಂದು ಸನತ್ಕುಮಾರನಿಗೆ ಹೇಳಿ ಈಶ್ವರನು ಕೈಲಾಸಕ್ಕೆ ಹೊರಟು ಹೋದನು. ಸನತ್ಕುಮಾರನಾದರೂ ಒಳ್ಳೆಯ ಹರ್ಷದಿಂದ ಬ್ರಹ್ಮಲೋಕಕ್ಕೆ ತೆರಳಿದನು. ವಾಮದೇವ ಮಹಾಮುನಿಯು ಇಂತೂ ವಿಸ್ತರಿಸಿ ಹೇಳಿದನು. ಬ್ರಹ್ಮರಾಕ್ಷಸನು ಸಂತೋಷಿತನಾಗಿ ಮುನಿಯ ಚರಣಗಳಿಗೆ ಎರಗಿದನು. ವಾಮದೇವನು ರಾಕ್ಷಸನನ್ನು ಕುರಿತು, ಭಸ್ಮ ಮಹಾತ್ಮ್ಯವು ಈ ಪ್ರಕಾರದ್ದಾಗಿದೆ. ನನ್ನ ಅಂಗವನ್ನು ನೀನು ಸ್ಪರ್ಶ ಮಾಡಿದ್ದರಿಂದ ನಿನ್ನ ಜ್ಞಾನವು ಪ್ರಕಾಶಗೊಂಡಿತು. ಹೀಗೆಂದು ವಾಮದೇವನು ಭಸ್ಮವನ್ನು ಅಭಿಮಂತ್ರಿಸಿದನು ಮತ್ತು ಸಂತೋಷದಿಂದ ರಾಕ್ಷಸನಿಗೆ ಕೊಟ್ಟನು. ಆಗ ಬ್ರಹ್ಮರಾಕ್ಷಸನು ಹಣೆಗೆ ತ್ರಿಪುಂಡ್ರವನ್ನು ಹಚ್ಚಿಕೊಂಡನು. ತತ್ಕಾಲವೇ ದಿವ್ಯ ದೇಹದಿಂದ ತೇಜೋಮೂರ್ತಿಯಾಗಿ ಕಂಗೊಳಿಸಲ್ಪಟ್ಟನು. ಆತನ ಅವಯವಗಳೆಲ್ಲವೂ ಸೂರ್ಯ ಪ್ರಕಾಶದಂತೆ ದಿವ್ಯವಾದವು. ಬ್ರಹ್ಮರಾಕ್ಷಸನು ಒಳ್ಳೆ ಆನಂದಮೂರ್ತಿಯಾಗಿ ಕಾಣಹತ್ತಿದನು. ಅವನು ಯೋಗೀಶ್ವರನಿಗೆ ಒಳ್ಳೆ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿ ನಮಿಸಿದನು. ತಕ್ಷಣವೇ ಸೂರ್ಯದಂತೆ ಬೆಳಗುವ ವಿಮಾನವು ಆಕಾಶ ಮಾರ್ಗವಾಗಿ ಕೆಳಗಿಳಿಯಿತು. ಒಡನೆ ರಾಕ್ಷಸನು ದಿವ್ಯ ಶರೀರಿಯಾದನು. ಆ ದಿವ್ಯವಾದ ವಿಮಾನದಲ್ಲಿ ಕುಳಿತು ಸ್ವರ್ಗಕ್ಕೆ ಹೋದನು. ವಾಮದೇವ ಮಹಾಮುನಿಯು ಆತನಿಗೆ ಪರಲೋಕವನ್ನು ಕೊಟ್ಟನು. ವಾಮದೇವನು ಸ್ವಭಾವದೊಡನೆ ಮನುಷ್ಯ ರೂಪ ಉಳ್ಳವನಾಗಿ ತೋರಿದರೂ ಅವನು ಮಹಾದೇವನು.
ಭಕ್ತರ ಉದ್ಧಾರಕ್ಕಾಗಿ ಪ್ರತ್ಯಕ್ಷ ಶಾಂಭವನಾದ ಅವನು ಭೂತಲದಲ್ಲಿ ಸಂಚರಿಸುತ್ತಲಿರುವನು. ತ್ರಯಮೂರ್ತಿಯ ಅವತಾರನಾದ ವಾಮದೇವನು ಅವನೇ ಗುರುವು. ಜಗತ್ತಿನ ಉದ್ಧಾರವನ್ನುಂಟು ಮಾಡಲು ಭೂಮಿಯ ಮೇಲೆ ತಿರುಗುತ್ತಿದ್ದನು. ಭಸ್ಮ ಮಹಾತ್ಮೆಯು ದೊಡ್ಡದಾಗಿದೆ. ಅದರಲ್ಲಿಯೂ ಅದು ಗುರುಗಳ ಹಸ್ತಸ್ಪರ್ಶವಾದದ್ದು ವಿಶೇಷವು. ಆದ್ದರಿಂದ ಬ್ರಹ್ಮ ರಾಕ್ಷಸನಿಗೆ ಶ್ರೇಷ್ಠವಾದ ಉದ್ಧಾರಗತಿಯನ್ನುಂಟು ಮಾಡಿತು. ಮಂತ್ರಗಳು ಬಹಳವಾಗಿದ್ದಾಗ್ಯೂ ಅವು ಗುರುವಿಲ್ಲದೆ ಸಾಧ್ಯವಾಗಲರಿಯವು. ಅದಕ್ಕಂತೆ ನಾಸ್ತಿ ತತ್ವಂ ಗುರೋಹ ಪರಮ. ಸೂತನು ಋಷೇಶ್ವರನಿಗೆ ಭವ್ಯ ಮಹಾತ್ಮೆಯು ಈ ವಿಧವಾಗಿ ಅದರಲ್ಲೂ ಗುರುಗಳ ಕೈ ಮುಟ್ಟಿದುದು ವಿಶೇಷ ಮಹತ್ವದ್ದು. ಆದುದರಿಂದ ಗುರುವೇ ಕಾರಣನು ಎಂದು ಹೇಳಿದನು. ಇಂತೂ ಶ್ರೀ ಗುರುಗಳು ತ್ರಿವಿಕ್ರಮನಿಗೆ ವಿಸ್ತಾರವಾಗಿ ಹೇಳಿದರು. ಭಾರತಿಯು ಹರ್ಷಿತನಾಗಿ ಚರಣಗಳ ಮೇಲೆ ತಲೆಯನ್ನಿಟ್ಟನು. ಶ್ರೀ ಗುರುಗಳಿಗೆ ನಮಸ್ಕರಿಸಿ ಅವನು ತನ್ನ ಸ್ಥಾನಕ್ಕೆ ಹೋದನು. ಶ್ರೀ ಗುರುಗಳ ಉಪದೇಶದಿಂದ ಎಲ್ಲರಿಗೂ ಜ್ಞಾನ ಉಂಟಾಯಿತು. ಈ ವಿಧವಾಗಿ ಸಿದ್ಧಮುನಿಯು ವಿಸ್ತರಿಸಿ ಹೇಳಿದನು. ಶಿಷ್ಯನಾದ ನಾಮಕರ್ಣಿಯು ಭಕ್ತಿಭಾವದಿಂದ ಕೇಳಿದನು. ಹೀಗೆಂದು ಸರಸ್ವತಿ ಗಂಗಾಧರನು ಗುರುಚರಿತ್ರೆಯನ್ನು ವಿವರಿಸಿ ಹೇಳಿದನು. ಜನರು ಇದನ್ನು ಭಕ್ತಿಭಾವದಿಂದ ಕೇಳಿದರೆ 4 ಪುರುಷಾರ್ಥಗಳನ್ನು ಹೊಂದುವರು. ಇತಿ ಶ್ರೀ ಗುರುಚರಿತಾಮೃತೆ ಪರಮಕಥಾಕಲ್ಪತರೌ ಶ್ರೀ ನೃಸಿಂಹ ಸರಸ್ವತಿಪಾಖ್ಯಾನೆ ಸಿದ್ಧನಾಮಧಾರಕ ಸಂವಾದೆ ಭಸ್ಮ ಮಹಿಮಾವರ್ಣನಂ ನಾಮ 39ೋऽಧ್ಯಾಯಃ. ಸ್ನೇಹಿತರೆ, ಇದುವರೆಗೂ ಶ್ರೀ ಗುರುಚರಿತ್ರೆಯ 29ನೇ ಅಧ್ಯಾಯವನ್ನು ನೀವೆಲ್ಲ ವೀಕ್ಷಿಸಿದಿರಿ ಹಾಗೂ ಆಲಿಸಿದಿರಿ. ಇನ್ನು ಮುಂದಿನ ಅಧ್ಯಾಯಗಳನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಬಹುದು ಹಾಗೂ ಆಲಿಸಬಹುದು. ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಫ್ಸ್ನ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.